ಸವಾರಿ ನಡಿತೆ ಪಂಡ್ರಾಪುರಕ ಜರತಾರಿ ಸಾಡಿ ಜಮಕಾ ಸಾಡಿ ಹುಬ್ಬಳ್ಳಿ ಸಾಡಿ ರೇಷ್ಮಿ ಸಾಡಿ ಇಲ್ಕಲ್ ಸಾಡಿ ಬರ್ರಿ 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 ಯಾರಿಗ್ ಬೇಕವ್ರ ಬಡ 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 ಬಂದ ದಡ 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 ಉಟ್ಕೊಂಡ್ ಬಿಡ್ರಿ ಯಾಕಂದ್ರ ನಮ್ದ ಸ್ಪೆಷಲ್ ರೇಟ್ ರೀ ಸ್ಪೆಷಲ್ ರೇಟ್ ಬರ್ರಿ 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 ಸಾಡಿ ರೇ ಸಾಡಿ ಯಾರ್ರೀ ಸಾಹೇಬ್ರ ನಾವರ್ಯ ಯಾಕ್ರಿ ಸಾಹೇಬ್ರ ಮಗನ ಪಗನ ಕುಡೆ ಮಾತಾಡ್ತಿರಲ್ಲ ರೀ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಕ್ ಕರ್ಬೋದ್ರಿ ಮೊದಲ ಯಾವ್ದ್ರಿ ಎದಕ್ ಲೈಸೆನ್ಸ್ ಮತ್ತ ಇದಕ್ಕೂ ಲೈಸೆನ್ಸ್ ತೆಗ್ಸ್ಬೇಕೇನ್ರಿ ಏನ್ ಮಾತಾಡಕತ್ತಿ ನಾನ ಸೀರೆ ಮಾರಾಕತ್ತೀನಿ ಅಂದ್ರ ಇದಕ್ಕೂ ಲೈಸೆನ್ಸ್ ತೆಗ್ಸ್ಬೇಕೇನ್ರಿ ಸಾಹೇಬ್ರ ಅದಿರ್ಲಿ ಮತ್ತ ನೀವ್ಯಾರ್ರಿ ನಾವು ಈ ಸೀರಿಯಲ್ ಮಾರಾಕತ್ರ ಅಂದ್ರ ನೀವು ದೊಡ್ಡ ಸಾಹೇಬ್ರದೀವಿ ನಾವು ಅದಕ್ಕೆ ಅಂದ್ರ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ರಿ ಹೌದ್ರಿ ರೀ ಸಾಹೇಬ್ರಿ ಈಗ ಹೆಂಗ್ ಮಾಡ್ಬೇಕು ಹೇಳ್ರಿ ಸಾಹೇಬ್ರ ಅಲ್ರಿ ನಿಮ್ ಧ್ವನಿ ನನಗೆ ಎಲ್ಲೇ ಕೇಳ್ದಂಗ ಆಗತ್ತಲ್ರಿ ಮೊದಲು 2000 ಅಂದ್ರ ನಿನಗ ಊರಾಗ ಮಾರಾಕ ಸೀರಿನ ಪರ್ಮಿಷನ್ ಕೊಡ್ತೀನಿ ಮಗನ ಒಳಗ್ ಹಾಕ್ತೀನಿ ರೊಕ್ಕ ಕೊಡ್ತೀವೋ ಏನ ಒಳಗ್ ಹೋಗ್ತೀಯೋ ಸಾಹೇಬ್ರ ಹಂಗ್ ಮಾಡಕ್ ಹೋಗ್ಬೇಡ್ರಿ ನಿಮ್ ಕೈ ಮುಗಿತೇನ್ರಿ ನಿಮಗ ನಮ್ಮವ್ರು ಅಂತೇನ್ರಿ ಸಾಹೇಬ್ರ ಸಾಹೇಬ್ರ ನಿಮ್ ಧ್ವನಿ ನನಗ ಎಲ್ಲೇ ಕೇಳ್ದಂಗ ಆಗತ್ತಲ್ರಿ ಎಲ್ಲಿ ಕೇಳ್ಬೇಕು ಈ ದನಿ ನೀನು ನೋಡು ಈಗ ದೇಶದ ಸುಡಾಕತೈತಿ ಮೈ ಮುಟ್ಟಿ ನೋಡು ಹೇಗಿದೆ ಅಂತ ಗೊತ್ತಾಯ್ತಲ್ಲ ಹುಡುಗಿ ಲೇ 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 ಸಂಜೆ ಚೆಂಪದ ಬೆಡಿಗೆ ತುಂಬೈತಲ್ಲ ನಿನ್ನ ಗಡಿಗೆ ಹೌದೌದು ನಿನಗ ಹಿಡ್ಕೊಂಡು ಬಂದಿನಿ ಬಡಿಗಿ ಜಾಡ್ ಸಂಗಾರ ಹುಡುಗಿ ಬಾದಾಮಿ ಕಸ ಹುಡುಗಿ ಕೆರೂರ ಕ್ರಾಸ ಹೊರಲ ನಾಚಿಸುವ ಬರೆಯ ಕಣ್ಣಿಗೆ ನಾಟಕ ಕಣ್ಣ ನೋಟಕ ಆಧಾರ ದಾರಿ ಹಣ
ಅದು ನರ ಅನ್ಕೊಂಡಿಲ್ಲ ಪವರ್ ಐತೆ ಅವನಷ್ಟು ಬರುದು ನನಗ ತಿಳಿತಲ್ಲ ನಾನು ತಗೊಂಡು ಏನ್ ಮಾಡ ಇದೇನು ಕೈಯಾಗ ಪಾನ ಪಕ್ಕ ಹಿಡ್ಕೊಂಡ್ ಬಂದಿ ವಿನಾಕ್ ತಗೊಂಡ್ ಬಂದಿ ನನ್ನ ಗಾಡಿ ಬೈಕ್ ಪಂಚರ್ ಆಗೈತ ಅದಕ್ಕ ಗಾಲಿ ಬಿಚ್ಕೊಂಡು ಹೋಗ್ಬೇಕ ಬಿಡು ಬಾಳೆ ಪಂಚರ್ ಆತ ಎಂದು ಅದಕ್ಕ ಹೇಳುದು ಮರ್ರೆ ಎಲ್ಲಿ ಬೇಕಾದಲ್ಲಿ ತೆಗ್ ಅನ್ನಂಗಿಲ್ಲ ಮುಳ್ಳು ಅನ್ನಂಗಿಲ್ಲ ಜಿಪ್ ಅನ್ನಂಗಿಲ್ಲ ಹಂಗ ಒಮ್ಮಳಿಗೆ ಏರಿ ಸುಡ್ತಿ ಅದಕ್ಕ ಹಿಂಗಾಗೈತ್ ನೋಡಿ ಬಾಳೆ ಏ ಹುಡುಗಿ ಶೋರೂಮ್ ಇಂದ ತಂದಿಂದ ಇದ ಫಸ್ಟ್ ಟೈಮ್ ಆಗತ್ ಪಂಚರ್ ಅಲ್ಲ ಅದಕ್ಕೆ ಕಟ್ಟಿದ ಬಡಗಿ ಬಿಚ್ಚರ ಬಿಚ್ಚು ಏನ್ ಮತ್ ಹಂಗ ಇಟ್ಟು ಲೇ ಹುಡುಗಿ ಅದ್ಯಾಂಗ ಬಿಚ್ಚಾಕ್ ಬರ್ತೈತಿ ಯಾವ ಹೊತ್ನಾಗ ಯಾರು ಫೋನ್ ಹಚ್ತಾರ ಗೊತ್ತಂಗಿಲ್ಲ ಲೇ ಹುಡುಗಿ ನಮ್ಮ ಪೊಲೀಸ್ ನೌಕರಿ ಮಾಡೋದಂದ್ರ ಅಡ್ ಸರ ಇಲ್ಲಪ್ಪ ಹುಡುಗಿ ಅಕ್ಕನ ಮಾತ ನಟ್ ನಡು ರಾತ್ರಾಗ ಯಾರ ಫೋನ್ ಹಚ್ಚಿದ್ರ ಅಂದ್ರ ಅವಾಗ ಎಲ್ಲಿ ಹುಡ್ಕೊಂತ ಕುಂದ್ರದು ಅದಕ್ಕ ಕಟ್ಟಿದ ಬಡಿಗೆ ಕಟ್ಟಿದಾಗ ಇರ್ತೈತಿ ಲೇಪ ಹುಡುಗಿ ಇದು ಏನ್ ನಿಮ್ ಬಡಗಿ ಸಿಗೋದಿಲ್ಲ ನಿಮ್ಗೆ ನಮ್ದ ನಮ್ಗೆ ಸಿಗೋಕಾರ ತ್ರಾಸ ಐತಿ ಲೇಪ ಹುಡುಗಿ ಪೇಪರ್ ಕೊಟ್ಟ ರಮೇಶ್ ಹಂಗಾದ್ರೆ ಮತ್ತೆ ತಡ ನಾನು ನೀ ಹಾಡು ಕೊಡಸ ಮತ್ತೆ ಕರೀದ ಉರುಪ್ನ್ಯಾಗ ನಿಮ್ದು ಯಬಸ್ ಅನುಬಲ ಹೊಡೆದು ಸರಿಯಿಲ್ಲ ನಿನ್ನ ನಡುವಳಿಕೆ ತಿನ್ಕೊಂಡ ಊರ ತಿರುಗಾಕಿ ಜನಪದ ಹೊರಗಡೆ ಕಡಿ ಸಾಗಿ ನಮ್ ಜನ ಇತ್ತಿತ್ಲಾಗ
ಜಾತಿ ಜಗಳನ ಹೆಚ್ಚು ಮಾಡಕತ್ತಾರ. ಅಲ್ಲ ಹಿಂದೂ ಅಂತಾರ, ಮುಸ್ಲಿಂ ಅಂತಾರ, ಕ್ರೈಸ್ತ ಅಂತಾರ. ಇವ್ರ ಮೈಯಾಗ ಬ್ಯಾರೆ ರಕ್ತ ಐತೇನ? ನಮ್ಮ ದೇಶ ಆಳಿದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು, ಶಬ್ಬೀರ್ ಜಂಗೆ ಅವರು, ಶಿಶುನಾಳ್ ಶರೀಫ್ರು, ರಾಜು ತಾಳ್ಕೋಟೆ ಅಂತವ್ರು ಜೀವನ ಅಂದ್ರೆ ಏನು ಅನ್ನೋದು ಸಾಕಷ್ಟು ತಿಳಿಸಿ ಹೋಗ್ಯಾರ. ಆದ್ರೂ ಕೂಡ ನಮ್ಮ ಜಾತಿ ಜಳಕ ಜಾತಿ ಭೂತಾನ ಬಿಡೋಲ್ಲ. ಅದು ಹುಡುಗಿ ಮತ್ತೆ ಯಾರ ಕೇಳಿಸ್ಕೊಂಡ್ರ ಅಂದ್ರ ಜಾತಿ ಜಾಳ್ಗೆ ಹಾಕಿ ಜಾಲಾಡಿ ಬಿಟ್ಟಾರ. ನಡಿ ನಡಿ ಹೋಗೋಣ. ನಡಿ ಹೋಗೋಣ ತಡಿ. ಅಲ್ಲ ಅವನು ನೀ ಯಾಕೆ ಜಾತಿ ಜಾತಿ ಅಂತ ಬಡ್ದಾಡಕತ್ತಿ? ಎಲ್ಲೈತಿ ಜಾತಿ? ಜಾತಿ ಇರುದ ಹೆಣ್ಣಿನೊಂದು ಜಾತಿ, ಗಂಡಿನೊಂದು ಜಾತಿ. ಜಾತಿ ಬಿಟ್ರಿ ಎಲ್ಲಿ ಜಾತಿ? ಎಲ್ಲಿಗೆ ಹೋಗಿ ದೀಪ್ ತಕ್ಕೆ ಹೋಗೈತ್ ನನಗ. ನಾ ಎಲ್ಲ ಹೇಳ್ತೇನ. ಹೌದಾ? ಎಲ್ಲಿಗೆ ಹೊಂಟಿ? ಎಲ್ಲಿಗೆ? ಮಣ್ಣಿಗೆ ಬರ್ತಿ. ಅಲ್ಲಪ್ಪ ಮರ ಅದು ಬಾಳ್ ಒಜ್ಜಿತ್ತು, ಅದಕ್ಕ ಅವನು ಹೋಗ್ಲೇ ಇಲ್ಲ ಅಲ್ಲಿಗೆ. ಅದಿರ್ಲಿ ನಿಮ್ ಬೋರ. ಬೋರ್ ಅದ, ಬೋರ್ ಬಾಳ್ ಒಜ್ಜಿತ್ತು. ಡಿಂಗಾಗೇನ? ಹೇಳ. ಬೋರ್ ಬಾಳ್ ಒಜ್ಜಿತ್ತು, ಅದಕ್ಕ ಅದನ್ನ ಅರ್ಧಕ್ಕೆ ಕೈ ಬಿಟ್ಟು ಬಂದ್ಬಿಟ್ಟಿ ನೋಡು. ಏ ಹುಡುಗಿ, ನಮ್ ಬೋರ್ ಬಾಳ ಆಗೈತಿ. 5 ನಿಮಿಷದಾಗ ಒಂದ್ ಕೊಡ ತುಂಬತೈತಿ. ಎಷ್ಟು ಹೊಡೆದ್ರು ಬೇಸರ ಆಗಂಗಿಲ್ಲ. ನೀನು ಬೇಕಾದ್ರ ಬಾ, ನಾಡ ಹೊಡೆದು ಕಳಿಸ್ತೀನಿ ತುಂಬ್ಕೊಂಡು ಬರಕಂತ ಕೊಡೋಣ. ಒಲ್ಲಪ್ಪ ಮಾರಯ್ಯ, ಪಂಚಾಯತಿಗೆ ಅವನವನು ಒಂದು ಅರ್ಜಿ ಹಾಕ್ಬಿಟ್ಟಿವಿ, ಮನೆಗೆ ನಾಳೆ ತಗೊಂಡ್ ಬಿಡ್ತೀವಿ. ಅವನು ನೀ ನೀರಿಗೆ ತಲೆ ಕೆಟ್ಟು ಸಾಕಾಗಿ ಹೋಗೈತಿ ನೋಡು. ಹಂಗ ಮಾಡಲ್ಲ. ಯಾರು ಬೇಡಂತಾರ? ಅವ್ರ ಪಂಚಾಯತ್ ನಮ್ಮ ಬೀಗ್ರವ್ರ. ಹೌದನ? ಹೌದು. ಅವ್ರು ದೊಡ್ಡವ್ರು ಅಂತೇಳಿ ಅವ್ರವ್ರು ಮಾತಾಡ್ತಾರೆ. ನೀ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂತಿದಿ? ನೋಡು ಹುಡುಗ, ನೀ ಏನ್ರ ನೀರಿನ ಸನ್ಯಾಕ ಹೋದೆ ಅಂದ್ರ ಬ್ಯಾರೆನಾಗತ್ತ. ಯಾಕಂದ್ರ ನೀರಿನ ಬಗ್ಗೆ ಮಾತಾಡಿದ್ರ ಅವ್ರು ಹಂಗ ಹೇಳ್ತಾರಂತ. ಏ ಹುಡುಗಿ, ಅಂತ ಹುಚ್ಚ ಒಳ್ಳೆ ಮಕ್ಳಿಗೆ ಅಂಜಿದ್ರ ಬಾಳೆ ಆಗಂಗಿಲ್ಲಪ್ಪ. ನೀತಿನಾಗ ಹೇಳಿದ್ರ ಎಂತ ಮಂದಿ ಎದಿಗೆ ಹೋದ್ರ ಅಂತ. ಹೌದನ? ಬಾ, ಹಂಗಾದ್ರೆ ಹೋಗೋಣ. ಮತ್ತ ಸುಳ್ಳು ಹೇಳಿದ್ರ ಅಂಜಿಕೆ, ತುಡು ಮಾಡಿದ್ರ ಅಂಜಿಕೆ. ಯಾಕಂದ್ಬೇಕಾ? ಯಾಕಂದ್ಬೇಕಾ? ಹೌದೌದು, ಬೀಜ ಮಾತು ನಿಂತಿದೆ. ನಮ್ದು ಹೇಳಿದ್ರು ಏಕ್ ಬಾರ್ ದೋ ತುಕಡ. ನಡಿ ಹೋಗೋಣ. ಅಲ್ಲಿ ನಿಮ್ ಕಲ್ತ್ರಿ ನಿಮ್ ಅಜ್ಜ ಅಜ್ಜ ಏ ಅಜ್ಜ ಅನ್ಬೇಡ ಅವನು. ಪೈಲ್ವಾನ ಇನ್ನ ಗೌಡ ಕುಡಿಯ ಬರಾಕತ್ತಾರ ನೋಡಲ್ಲಿ. ಏಕತ್ರಿ ಯಾರು ಇದ್ದಾರೆ ನೋಡಿ ಒಳಗೆ. ಆಯ್ತ್ರಿ ಅಪ್ಪ. ಏನ್ ತಂಗಿ, ಯಾರಿದ್ರಿ ಮನ್ಯಾಗ? ಯಾರಿದ್ರು ಹೊರಗೆ ಬರ್ರಿ. ಯಾವ ಆಟ? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನೀವು ಬಂದ ಕಾರಣ? ಸೌಭಾಗ್ಯ ಅಷ್ಟು ಐಶ್ವರ್ಯದ ಅಧಿಪತಿಯಾಗಿ ಸ್ವಾರ್ಥ ಶ್ರೀನಿವಾಸ ಕುಳಿತಾವ ಈ ಭೂಪತಿ ಭದ್ರಗೌಡನ ಮನ ತುಂಬಿ ಒಂದೇ ಸಮನ ಹಾರಿಕೆ ಮಾಡಿ ಕೊಡ್ತದೆ ಈ ನಿನ್ನ ಸುವಾಸನ ಸುಗಂಧ ಇರಲು. ಏ ಎಲ್ಲೋ ಗೌಡ, ಮನಸ್ಸನ್ನ ಹರಿಯುವ ಘಟಾನಂತೆ ಈ ರೀತಿ ಕೈ ಬಿಡಬಾರ್ದು. ನಿನ್ನ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಬಾಳುವುದನ್ನು ಕಲಿಯು. ಅಂದ್ರೆ ನೀನು ಮಾನ ಮರ್ಯಾದೆಯಿಂದ ಬದುಕುತ್ತೀಯ. ಇಲ್ಲ ಅಂದರೆ ನಿನ್ನ ಜನ್ಮ ಹೇಸಿಗೆಗಿಂತ ಕಡೆ ಆಗುತ್ತದೆ. ಸ್ವಲ್ಪ ತಿಳಿದುಕೊಂಡು ಬಾಳುವುದನ್ನು ಕಲಿತುಕೋ. ಬಗಲವರ ಸೌಭಾಗ್ಯ ಈ ನಿನ್ನ ವೇದನೆ ಕೇಳಲು ಬಂದಿಲ್ಲ. ಈ ನಿನ್ನ ಅಪ್ಸರ ಸೌಂದರ್ಯಕ್ಕೆ ಬೇಲೂರಿನ ಶಿಲಪಾಂತರು ಸರಿ ಸಾಧ್ಯ ಆಗಲು. ಈ ನಿನ್ನ ಸುಂದರ ದೇಹ ಸಂಪತ್ತಿಗೆ ಕಂಡಾಗ ಈ ಗಂಡಗುಲಿ ಅದೇಗೆ ಸುಂದರಲು ಸಾಧ್ಯವಿಲ್ಲ. ಎಲ್ಲೋ ಗೌಡ, ಯಾರು ಇಲ್ಲದ ಮನೆಯಲ್ಲಿ ಬಂದು ಈ ರೀತಿ ಒಂಟಿ ಹೆಣ್ಣಿಗೆ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ ನೋಡು. ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಲ್ತಿಗಿರಿ ಇಲ್ಲಿಂದ. ನೋಡ್ತಂಗಿ, ಕಾಲು ಕೇಳಾಕ ನಾವೇನು ಹೇಳಿ ರಕ್ತ ಕುಡ್ದವ್ರ ಅಂತ ಮಾಡಿ ಅನ್ಬೇ. ನಾವು ಏನಾದ್ರು ಸೂರು ರಕ್ತ ಕುಡ್ದಾರ. ಯಾಕ್ರಿ ಒಳ್ಳೆ ಗೌಡ್ರ? ನೋಡು, ನೀನು ಇದೇ ರೀತಿ ಮಾಡಲು ಅದೇಂದಿಗೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ಒಂದು ವೇಳೆ ನನ್ನ ಮೈದನ ನನ್ನ ಗಂಡ ಏನಾದ್ರೂ ಇಲ್ಲಿಗೆ ಬಂದ್ರೆ ಅವರಿಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ.
ಎಲೆ ಹೆಣ್ಣೆ ಗಂಡದ ಗುಡಿಯಾಗಿ ಪುಂಡ ಹುಡುಗ ಆಯನ ಮುಂದೆ ನೀನೀಗ ನಿಂತಿರುವುದು ಹೆಣಪರ್ತಕ್ಕಂಥ ಸರ್ಪದ ಅಡಿಯಲ್ಲಿ. ಈ ಧೀರ ಪುರುಷ ಆಶೆಪಟ್ಟು ಬಂದಾಗ ಬಾಯಿಗೆ ಬಂದಂತೆ ಬಗೆದ್ರೆ ನಿನ್ನನ್ನು ಅರೆ ಬತ್ತಲೆ ಮಾಡಿ ನನ್ನ ಪಾಪದ ಬಿಡಿ ತೊಡಿಸಿ ಈ ಏರಿಸಿಕೊಳ್ಳೆ ನನ್ನ ಆಸೆಯನ್ನು ಎಲ್ಲೋ ಗೌಡ, ನಿನ್ನ ಆಸೆಯನ್ನು ತೀರಿಸೋದಕ್ಕೆ ನನ್ನನ್ನು ಸೂಳೆ ಅಂತ ತಿಳ್ಕೊಂಡ್ರವೇನು? ನನ್ನ ಗಂಡ ಆಸೆ ಪಟ್ಟತೆ ಆದ್ರೆ ನಿನ್ನ ಗೆಳತಿ ಇದ್ದಾಳಲ್ಲ ಅವಳನ್ನು ತಂದು ಒಂದು ರಾತ್ರಿ ನನ್ನ ಗಂಡನ ಹತ್ರ ಮಲಗಿಸು. ನೋಡು, ನೀನು ಎಷ್ಟು ಹಣ ಕೇಳ್ತೀಯ ಕೇಳು, ನಮ್ಮ ಹೊಲ ಮನೆಯನ್ನು ಮಾರಿ ನಾವು ನಿನಗೆ ಹಣವನ್ನು ಕೊಡ್ತೀವಿ, ಏನಂತೀಯ? ಪುಂಡ ಹುಲಿನ ಆಯ್ನ ಮುಂದೆ ಬೊಂಡ ಬಲ ಸಾಗಿಸ್ತಿರುವ ನಿಮ್ಮಂತ ಗಂಡನ ಗಂಡವರು ಕಂಡತೆ ಕಾಮದ ಹಂತದಲ್ಲಿ ಏಕೆ ಬಿದ್ದಿರುತ್ತು. ನನ್ನ ಪ್ರೇಷ ಬಗ್ಗೆ ಎಷ್ಟೊಂದು ಕೀಳವಾಗಿ ಮಾತಾಡಿಯೋ ಎಲೇ ಹೆಣ್ಣೆ, ನಿನ್ನನ್ನು ಕತ್ತು ಹಿಚಗಿ ಸಿಕ್ಕಂತ ಕೆಂಪಾದ ತುಟಿಗಿ ಕಚ್ಚಿ ಕಚ್ಚಿ ಹರಿದು ಬರುವ ಸವಿಜನಂತೆ ಸವಿದು ಬಿಡಲೆ. ಎಲೇ ಹೆಣ್ಣೆ, ನೀ ಮೊದಲು ಕಣ್ಣಿಗೆ ಕಂಡಾಗ ಅಂದೆ ಸಣ್ಣಾಯಿತು ನನ್ನ ಮನ, ಕೊಡಗಿನ ಕೋರಿ ಅಮೃತ ಲಾರಿ, ನೀನೇನಾದ್ರೂ ಮಾರಿಯಾಗಲು ಯತ್ನಿಸಿದೆ ನಾ ತರುವೆ ತುರಿ ಠಾಕತೆ ಬೋಲ್ವೆ ಚೋಕ್ರಿ. ಅರ್ಥವಾಗಲಿ ಅರ್ಥ ಮಾತನಾಡಿದ್ರೆ ನನ್ನ ಹಲ್ಲು ಹೆಚ್ಚಿನಿಂದ ಮುದ್ರಿಸುವೆ ಮಹಾಲೇಖವನ್ನು. ಹಣ ಬೇಕಾ ಕೇಳು, ವಸ್ತ್ರ ವೈಡೂರಿ ಬೇಕಾ ಕೇಳು, ನೀ ಕೇಳಿದನ್ನು ತರಿಸಿ ನಿನ್ನ ಅಡಿಗಿರುವೆ. ಇದೊಂದು ಬೇಕಾದ್ರೆ ಗ್ಯಾರಂಟಿ ನೋಡ್ರಿ. ನೀವ್ ಏನಂತೀರಿ ಸಟಕ್ನ ಹೇಳ್ರಿ ನಮಗ ಹಣ್ಣು ನಿಂದ್ರಾಕ ಟೈಮ್ ಇಲ್ಲ. ಈಗ ಬೆಳಕ್ ಹರಿದೈತಿ, ಬೆಳಕ್ ಹರಿಗೆ ಹೊಡೆದ ಕಟಲ್ ಕಡ್ಯಾಕ ಅವನಂತ ಏನಂತೀರಿ ಸಟಕ್ನ ಹೇಳ್ರಿ. ಎಲ್ಲೋ ಗೌಡ, ಈ ನಾಯಿಯನ್ನು ನಮ್ಮ ಮನೆಯಲ್ಲಿ ಕರೆದುಕೊಂಡು ಬಂದು ಒಂಟಿ ಹೆಣ್ಣಿನ ಮೇಲೆ ನಿನ್ನ ಗಂಡಸ್ತನವನ್ನು ತೋರಿಸ್ತಾ ಇದೆಯಲ್ಲ, ಈ ನಿನ್ನ ಗಂಡಸ್ತನವನ್ನು ನನ್ನ ಮೈದನೋ ನನ್ನ ಗಂಡನ ಮುಂದೆ ತೋರಿಸು. ಮುಂದೆ ನಿನಗೆ ಕಾದಿದೆ ಈ ಅಂತ್ಯಪುಟ ಎಂಬುದು ಚೆನ್ನಾಗಿ ನೆನಪಿರಲಿ. ಹೋದರು ಹೇಳಿ, ನಿನ್ನ ಗಂಡ ನನ್ನ ಪುಣ್ಯ ಕಾಸಿನ ಕೆಮ್ಮತ್ತಿಲ್ಲದವ, ನನ್ನ ಕೊಟ್ಟ ಹೊಟ್ಟೊಯ್ವ ನಾ ಮರ್ತ ನನ್ನ ಮಗನು. ರಂಬೆ ಊರು ಸೇರನು ಮೇಸುವ ಈ ನಿನ್ನ ಮೈ ಮಾತ ಕಂಡು ನನ್ನ ಮನ ಮಪ್ಪಾಗಿ ದಿಪ್ಪ ಏರಲು ಆಸೆ ಪಡ್ತಿರುವಾಗ ನೀನೇನಾದ್ರೂ ಹುಟ್ಟೋಡಿಸಿ ಹೋಗಲು ಯತ್ನಿಸಿದೆ ಗಪ್ಪು ಹಿಡಿಸಿ ಬಿಡುವೆ ಈ ನಿನ್ನ ತೇಯದ ಬಿಡಭಾಗಗಳನ್ನು. ಎಲ್ಲೋ ನೀಚನ ಮಗಳೇ, ನಿನಗೆ ಓದು ಬುದ್ಧಿ ಕಲಿಸೋದಕ್ಕೆ ನನ್ನ ಮೈದನ ಬಂದೇ ಬರ್ತಾನೆ ಕಣು. ಅಷ್ಟೇ ಅಲ್ಲ, ಈ ನಿಮ್ಮ ಶ್ರೀಮಂತರ ದರ್ಪಕ್ಕೆ ಸವಾಲನ್ನು ಹಾಕಿ ನಿನಗೆ ಸವಾಲನ್ನು ಹಾಕಿ ನಿನ್ನ ಸಾವನ್ನು ತಂದೆ ತರ್ತಾನೆ ನನ್ನ ಮೈದನ. ಸವಾಲ್ ಸವಾಲ್ ಹಾಕುವ ಬಂಡ ಸೂಳೆ, ಈ ಸುಬೇದರ ಸರ್ದಾರನಿಗೆ ಸವಾಲ್. ಸುಖಮಲವಾದ ಈ ನಿನ್ನ ಸುಖದ ಉಸಿರು ಸಕ್ಕರೆ ತಿರುಬೇಗಿ ಕಲ್ಲಕ್ಕೆ ಮುಕ್ಕಿ ಬಿತ್ತು ನೀನು ನಾನು ದಕ್ಕಿಸಿಕೊಳ್ಳುತ್ತಿದ್ರೆ ಹೊಟ ತೊಟ್ಟ ಕಟ ಸರ್ಪಕ್ಕೆ ಎಲ್ಲಿದೆ ಮರ್ಯಾದೆ. ಎಲೇ ಬಣ್ಣದ ಬಾರಿ ಬಿಕಾರಿಯಾದ ನೀನು ಈ ಸುಬೇದಾರನ ಮನದ ಆರೋಗ್ಯನೇ ಆಗಲೇಬೇಕು. ಎಲ್ಲೋ ಪಾಠನ ಮಗಳೇ, ಈ ಗರತಿಯ ಕೈಯನ್ನು ಮುಟ್ಟಲು ನೀನು ಬಂದಿದ್ದೆ ಆದ್ರೆ ನೋಡು, ಈ ಸಮಾಜದಲ್ಲಿರುವ ಎಲ್ಲ ಜನರ ಎದ್ದು ಬಂದು ನಿನ್ನ ಎದೆಗಳಿದ್ದಾರೆ ಅವರ ಎಚ್ಚರ. ಸಮಾಜ ಹೊಟ್ಟೆ ಹಸುವಿನಿಂದ ಬಂದ ಬಳಿಲಿ ಬಂದ ಗಂಡನಿಗೆ ಊಟ ಕೊಡದೆ ತಲೆ ಕಟ್ಟಿ ಮೆಂಡನನ್ನು ಜ್ಞಾಪಿಸಿಕೊಂಡು ಮೋಕಾರ್ತಿಯ ಸೋಗ್ ಹಾಕಿ ಕಣ್ಣಿಗೆ ಹಾಕುತ್ತ ಮನುವ ದಟ್ಟ ದಂಡನಿಸಿದ ಈ ನಿನ್ನ ಸಮಾಜದಲ್ಲಿ ಹಿಂಡದ ಹಾಲನ್ನು ಮೆಂಡನಕ್ಕೆ ಕೊಡಿಸಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಹಿಂಡು ರಟ್ಟೆ ತಿರ್ಸಿ ಸತಿ ಸಾವಿತ್ರ ನಟನೆ ನಡೆಸುವ ಬಂಡ ಬಾಂಡ ನಿನ್ನ ಸಮಾಜದಲ್ಲಿ
ಬೆಲ್ಲದಂತೆ ಮಾತನಾಡಿ ತನ್ನ ತಮ್ಮನ ಜೊತೆ ಸುಖ ಹೊಂದುವ ಒಂದು ಜಾತಿ ಹೆಣ್ಣುಗಳೆಲ್ಲ ಈ ಸಮಾಜದಲ್ಲಿ. ಅಣ್ಣನ ಹೆಂಡತಿಯನ್ನು ಕೊಂದು ಒಣ ಹುಟ್ಟಿದ ಅಣ್ಣನೊಂದಿಗೆ ರತಿ ಸುಖ ಹೊಂದುವ ಒಂದು ಜಾತಿ ಹೆಣ್ಣುಗಳೆಲ್ಲ ಈಗಿನ ಸಮಾಜದಲ್ಲಿ. ಮಕ್ಕಳನ್ನು ಕರೆದುಕೊಂಡು ಸಿಕ್ಕಾಗಿ ಸೆರೆ ಕುಡಿದು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೊಂದಿಗೆ ರತಿ ಸುಖ ಹೊಂದುವ ಒಂದು ಜಾತಿ ಹೆಣ್ಣುಗಳೆಲ್ಲ ಈಗಿನ ಸಮಾಜದಲ್ಲಿ. ಯೌವನಕ್ಕೆ ಬಂದ ಮಗಳನ್ನು ಮಾಡಿಕೊಟ್ಟರೆ ದುಡ್ಡಾಲಾಗುತ್ತೆಂದು ಶ್ರೀಮಂತ ಹುಡುಗರನ್ನು ತಲೆ ಕೆಡಿಸಲು ಹಚ್ಚಿ ಮದುವೆಗಿಂತ ಮೊದಲೇ ಮೈ ಮಾರಿಕೊಂಡು ಆ ಹುಡುಗನ ಆಸ್ತಿಗೆ ಹತ್ತಾಗಲು ಕಳಿಸುವ ಪುಟ್ಟಾಗಿತ್ತೆಲ್ಲ ಈಗಿನ ದತ್ತ ಸಮಾಜದಲ್ಲಿ. ಸಿಕ್ಕಂತೆ ಕುರಿ ಹಾರ ಕುಡಿದು ಗಂಡನ ಸಿಕ್ಕಾಗಿ ಹಾಲು ಕುಡಿದು ಕಂಡಲ್ಲಿ ಕೈ ತೊಳಿಸಿಕೊಂಡು ಪುಂಡ ಮೀಟರನ್ನು ಬಂಡತನದಿಂದ ಭಾಗಿಸಿಕೊಂಡು ಬೇಡಿದಾಗ ಹಣ ಕೊಟ್ಟು ಕೊಟ್ಟು ಮಕ್ಕಳಿಗೆ ಮಜಾ ಮಾಡುವ ಮಾನವೀಯ ಹೆಣ್ಣುಗಳ ಈ ಸಮಾಜದಲ್ಲಿ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಬಲಾತ್ಕಾರದ ಸಹಿಬೇಕಾಗ್ತದೆ ನಿನ್ನ ಶೀಲವನ್ನು. ಹೌದು ದನಿ, ಇದೇನ್ರಿಪ್ಪ ಕೂಸು ನೋಡಿದ್ರ ಒಳಗೊಳಕತ್ತತಿ. ಈಗ ಸಿಕ್ಕ ನೋಡ್ರಿ ನಮ್ಮ ಪೇಚಿಗೆ, ಈಗ ಪಟ ಹಾರಿಸಿ ಬಿಡ್ರಿಯಪ್ಪ, ಯಾರು ಇಲ್ಲಿ ಈಗ ಬೆಳಕ್ ಹರಿಗೆ ಹೊಡೆದನ. ಅಯ್ಯೋ ದಣಿಕರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ ದಣಿಕರೆ. ನನ್ನ ಮಗುವನ್ನು ಏನು ಮಾಡಬೇಡಿ ದಣಿಕರೆ, ಏನು ಮಾಡಬೇಡಿ. ನಿಮ್ಮ ಮಗಳಂತಿರುವ ನಾನು ನಿಮ್ಮ ಮಗಳು ಅಂತ ತಿಳಿದುಕೊಂಡು ನನ್ನ ಮಗುವನ್ನು ಬಿಟ್ಟು ಬಿಡಿ ದಣಿಕರೆ, ನನ್ನ ಮಗಳು. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಇದನ್ನೇನು ಮಾಡ್ತಾ ಇರುವರೆ ಗೌಡ್ರೆ, ದಯವಿಟ್ಟು ನನ್ನ ಮಗುವನ್ನು ಬಿಟ್ಟು ಬಿಡಿ ಗೌಡ್ರೆ. ಕತ್ರಿ ತೆಗೆದುಕೊಂಡು ಬಾ ಕೂಸನು, ತೆಗೆದುಕೊಂಡು ಬರ ಆ ಪಂಡ್ಯನು, ಸಿಕ್ಕಂತೆ ಪುಡಿ ಮಾಡಿಬಿಟ್ಟು ಆ ಸುಳಿಯನ್ನು. ಅಯ್ಯೋ ಬೇಡ ದಣಿಕರೆ, ಬೇಡ. ದಯವಿಟ್ಟು ಈ ಹೆಣ್ಣು ಅಂಗಲಾಚಿ ಬೇಡಿಕೊಂಡ್ರು ನಿಮಗೆ ಕರುಣೆ ಬಾರದೆ. ನನ್ನ ಮೇಲೆ ಕರುಣೆಯನ್ನು ತೋರಿಸಿ ನನ್ನ ಮಗುವನ್ನು ಬಿಟ್ಟು ಬಿಡಿ. ನೀವು ಹೀಗೆ ಮಾಡಿದ್ದರಿಂದ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮಿಂದ ದೂರ ಆಗಿರ್ಬೋದು ಅಂತ ನನಗನ್ನಿಸ್ತದೆ. ದೊಡ್ಡ ರಂಡಿ, ನನ್ನ ಹೆಂಡತಿ ಮಕ್ಕಳ ಮಮತೆ ನನ್ನ ಮುಂದೆ ಹೇಳಿವೆ. ಮಂತ್ರಿ ತೆಗೆದುಕೊಂಡು ಬಾ ಪಂಡ್ಯನು, ಕತ್ತರಿಸಿ ಬಿಡುವೆ ಕೂಸಿನ ಕತ್ತರಿಸಿ. ಅಪ್ಪ ಈಗ ಪಟ್ಟ ಕತ್ತರಿಸ್ಬೇಡ್ರಿ ಅಪ್ಪ. ಅಯ್ಯೋ ದೇವರೇ, ಈ ಮಗುವನ್ನು ಸಾಯಿ ಹೊಡಿಬಿಟ್ಟಿಲ್ಲ ಪಾಪ. ಮನುಷ್ಯರಲ್ಲ, ನೀನೊಬ್ಬ ರಾಕ್ಷಸಗನ, ನೀನೊಬ್ಬ ರಾಕ್ಷಸ. ಅಯ್ಯೋ ಕುಮಾರ ಕಂದ, ಸರಿಯಾಗಿ ಕುತ್ತ ಬಂದ ದೇವರು ನಮ್ಮಂತ ಶ್ರೀಮಂತರಿಗೆ ಅದೇನು ಮಾಡಲು ಸಾಧ್ಯವಿಲ್ಲ. ಅದರ ಹುಚ್ಚ ಕಲ್ಪನೆ ಬಿಟ್ಟು ಸಣ್ಣಾಗಿ ನನ್ನ ಸಣ್ಣದಿಗೆ. ಇದು ರಾಕ್ಷಸ ನನ್ನ ಮಗುವನ್ನು ಕೊಂದ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಕಣೋ. ನೀನು ಒಬ್ಬ ಬಂಡ ಸೂಳೆಯ ಮಗ. ಗೌಡ್ರ ಕೆಲಸ ಕೇಳ್ತ್ರಿಯಪ್ಪ, ಕೂಸು ಸತ್ತಂಗ ಕಾಣ್ತದ್ರಿಯಪ್ಪ, ಅದೇನೋ ಒದ್ದಾಡವಲ್ರಿ. ನಾವಿನ್ನ ಈಗೇನಂದ್ರ ಅಪಘಾತಕ್ಕೆ ಈಡಾಕತ್ರಿಯಪ್ಪ, ಅಪಘಾತಕ್ಕೆ ಈಡಾಕತ್ತೆ. ಹಾ ಏನ್ರಿ ಶಾಂಕ್ರ ಧ್ವನಿ ಹಾಕತ್ರಿಯಪ್ಪ, ಶಾಂಕ್ರ ಬಂದಂತೆ ಕಾಣ್ತ್ರಿ. ಬರ್ರಿ ಅಪ್ಪ, ಈಗ ತಡಗ್ನ ಕಡೆಕ್ ಹಾಕೋರು ಬರ್ರಿ, ನಾವು ಬರ್ಬಾರ್ದ.
ನಡಿ ಹಾಗಾದ್ರೆ ಸಮುದ್ರ ನಿನ್ನ ಹಣೆಬರ ಗಟ್ಟಿದ್ದಂತೆ ಬಚಾವಾದಿ ಮತ್ತೊಮ್ಮೆ ನಡುಕೊತ್ತನೆ ಬರುತ್ತನೆ ತಾತ ಬರ್ರಿ ಅಯ್ಯೋ ಕುಮಾರ ನಿನಗೆಂತ ಹೊತ್ತಿಗೆ ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಹತ್ತಿಗೆ ಏನಾಯಿತು ನಿಜ ಹೇಳಿ ಹತ್ತಿಗೆ ಏನಾದರೂ ದುರಂತ ಬಂದೊದಗಿದೆ ಇಲ್ಲ ಯಾವನಾದರೂ ನಿಂತ ಏನಾದರೂ ಅಂದನೆ ಹೇಳು ಹತ್ತಿಗೆ ಹೇಳು ಏನಿಲ್ಲಪ್ಪ ಮಗುವಿನ ಮೈಯಲ್ಲಿ ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕೋಸ್ಕರ ಅಳ್ತಾ ನಿಂತಿದ್ದೆ ಅಷ್ಟೇ ಮೈಗುಣ ಏನು ಮಗುವಿನ ಮೈಯಲ್ಲಿ ಆರಾಮಿಲ್ಲವೇ ಅತ್ತಿಗೆ ಕುಮಾರನಿಗೆ ಏನಾಗಿದೆ ಅತ್ತಿಗೆ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಹಾಕಿರಲಿಲ್ಲ ಸ್ವಲ್ಪನಾದರೂ ತಿಳಿಯಬಾರದೆ ಅಪ್ಪ ಕುಮಾರ ಏನಾಗಿದೆಯಪ್ಪ ನಿನಗೆ ಅತ್ತಿಗೆ ಮಗು ಕಣ್ಣೆ ತೆರೆಯುತ್ತಿಲ್ಲ ಅತ್ತಿಗೆ ಏನಾಗಿದೆ ಅತ್ತಿಗೆ ನಿಜ ಹೇಳಿ ಒಳಗಡೆ ಅಡಿಗೆ ಮಾಡ್ತಾ ಇದ್ದೆ ತೊಟ್ಟಿಲಲ್ಲಿ ಹಾಕಿದ್ದೀನಪ್ಪ ತೊಟ್ಟಿಲಿಂದ ತಲೆಗೆ ಬಿತ್ತು ಅಷ್ಟೇ ಮೈಗುಣ ಅಷ್ಟೇ ಹಾ ಈಗ ತಾನೇ ಮೈಯಲ್ಲಿ ಹುಷಾರ ಇಲ್ಲ ಎಂದವರು ಮತ್ತೆ ತೊಟ್ಟಿಲಿನಿಂದ ಬಿದ್ದ ಎಂದು ಹೇಳಿದ ಇರಲಿ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಅಯ್ಯೋ ಆಸ್ಪತ್ರೆಗೆ ಹೋಗೋಣ ಅಯ್ಯೋ ದೇವ್ರೆ ಎಂತ ಹಣೆ ಬರವನ್ನ ಬರ್ದಿದ್ದೀಯಪ್ಪ ನನ್ನ ಮಗಳಿಗೆ. ಕುಮಾರ ಅತ್ತಿಗೆ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಈಗ ಅಳುತ್ತಾ ನಿಂತುಕೊಳ್ಳುವ ವೇಳೆ ಇದಲ್ಲ ಬನ್ನಿ ಹೋಗೋಣ ಮಾವ ಅಳೇಂದ್ರ ನಿಮಗ ಕೈ ಮುಗಿತೇವಪ್ಪ ಯಾಕಂದ್ರ ನಮ್ಮ ಶಿವಪ್ಪನವ್ರ ಗುರುತು ನೇಗಿಲ ಹೊತ್ತರ ಐತ ಆ ಗುರುತಿಗೆ ಓಟ್ ಹಾಕಿ ತಾವೆಲ್ಲರೂ ಕಳಕಳಿಯಿಂದ ಆರಿಸಿರ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತೀವಿ ಯಾಕಪ್ಪ ಅಂದ್ರ ನಮ್ಮ ಶಿವಪ್ಪನವ್ರ ಗುರುತಿಗೆ ಯಾಕೆ ಓಟ್ ಹಾಕ್ಬೇಕಪ್ಪ ಅಂತಂದ್ರ ನಮ್ಮ ಶಿವಪ್ಪನವ್ರ ರೈತರ ಕಷ್ಟ ನೋವು ನಲಿವುಗಳನ್ನ ಅನುಭವಿಸಿದವ್ರ ಅದಕ್ಕ ನಮ್ಮ ಶಿವಪ್ಪನವ್ರ ನೇಗಿಲ ಹೊತ್ತ ರೈತಿಗೆ ತಾವೆಲ್ಲರೂ ಅತ್ಯಂತ ಅಮೂಲ್ಯವಾದ ಮತವನ್ನು ಹಾಕಿ ಆರಿಸಿರ್ಬೇಕಂದು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಂತೀವಿ ನಮ್ಮ ಶಿವಪ್ಪನವರಿಗೆ ನಮಸ್ಕಾರ. ದೈವ ದೇವರೆಂದು ನಂಬಿದ ರೈತ ಜನಾಂಗಕ್ಕೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ನಮಗೆ ತಿಳಿಯದಂತೆ ಈ ಸಲ ಚುನಾವಣೆಯ ಕಣಕ್ಕೆ ನಮ್ಮ ಶಿವಪ್ಪನವರು ನಿಲ್ಲಿಸಿದ್ದೀವಿ. ಕಾರಣ ತಾವೆಲ್ಲರೂ ದುಡ್ಡಿಗೆ ಆಸೆ ಪಡೆದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ನಮ್ಮ ನೇಗಿಲ ಗುರುತಿಗೆ ತಮ್ಮನ್ನು ಹೋಗಲು ನೀಡಿ ಸತ್ತಿರುವ ಬೆಕ್ಕಿನಂತ ಪಾಂಡವರಿಗೆ ಮಾತ್ರ ಎಲ್ಲಿ ಹುಟ್ಟುವ ಎಲ್ಲ ಪೀಳಿಗೆಗಳು ಗಂಡು ಬೆಕ್ಕಿನ ನಾಡು ನಮ್ಮದು. ಇಲ್ಲಿ ಹುಟ್ಟುವುದು ಎಲ್ಲ ನವ ಪೀಳಿಗೆಗಳು ಗಾಂಧೀಯ ಪುಂಡಗಳನ್ನು ಸಾಬೀತು ಹರಿದು ಓಟು ನೀಡಿ ಅದರಂತೆ ನಿಮ್ಮನ್ನು ಉದ್ದೇಶಿಸಿ ಶಿವಪ್ಪನವರು ಎರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶಿವಪ್ಪನವರಿಗೆ ರೈತನಿಗೆ ನಿಮ್ಮ ಓಟು ಯಾರಿಗೆ? ಹುಲಿಯ ಗುರುತಿಗೆ. ನಿಮ್ಮ ಓಟು ಯಾರಿಗೆ? ಶಿವಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ಹುಲಿಯ ಗುರುತಿಗೆ. ಹುಲಿಯ ಗುರುತಿಗೆ. ಲೇ ಮಂಗನ ಮಕ್ಕಳು, ಇಂತ 8 ಎಕರೆ ಜಮೀನಿನ ಮಕ್ಕಳು ಈ ನನ್ನ ಕಿರುಬಾಲಾಟ ಇಲ್ಲಿ ಎಷ್ಟು ಹಾಕಿರ್ತಾರ ಮಕ್ಕಳು. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಭದ್ರೇಗೌಡರಿಗೆ, ವನದೇಶಗೌಡರಿಗೆ, ಮಂಡ್ ಬಿರಿಯಾನಿ ಅವರಿಗೆ.
ನಿನ್ನೆ ಮನೆ ಹುಟ್ಟಿದ ಕುಣಿಗಳೆಲ್ಲ ಪುಣ್ಯ ವರ್ಷಗಳಲ್ಲಿ ಬರ್ತಿದ್ದೇವೆ. ಇಂಥವ್ರು ರಾಜಕೀಯ ಮಾಡೋದಂದ್ರೆ ನಮ್ಮ ಗತಿ ದೇವರೇ ಗತಿ. ನೋಡಿ ಬಾಂಧವ್ರೆ, ಬಜೆಟ್ ಸರ್ಕಾರದಲ್ಲಿ ಇರದಿದ್ರು ಮನಿ ಟಜೂರಿನಲ್ಲಿ ಆದರೂ ಇರಬೇಕು. ಏಕೆಂದ್ರೆ ಹೊರದಿಂದ ಏನು ಬೇಕಾದ್ರೂ ಮಾಡಬಹುದು. ಹಣವೇ ಇರದಿದ್ರೆ ಎಲ್ಲದಕ್ಕಿಂತ ಕಡೆ ಆಗ್ಬೇಕಾಗ್ತದೆ ಈ ಎಸಿ ಮಾನವ. ಕಾರಣ ತಾವೆಲ್ಲರೂ ನನಗೆ ಓಟ್ ಹಾಕಿ ಆರಿಸಿ ತರಬೇಕೆಂದು ಕಳಿಂದ ಕೇಳ್ಕೊಳ್ತಿದ್ದೇನೆ. ಒಳ್ಳೆ ಗುಣ ಇರದವರ ಹತ್ತಿರ ಕೋಟಿ ಹಣವಿದ್ದರೇನು ಫಲ? ಮಾನದಿಂದ ಬದುಕಿ ಬಾಣ ಓಡುವುದು ಬಡವರ ಧರ್ಮ. ಸಿಕ್ಕ ಅವರ ಕಡೆಯಿಂದ ಉಗಿಸಿಕೊಂಡು ಭಂಡತನದಿಂದ ಹಣ ಗಳಿಸುವುದು ಶ್ರೀಮಂತರ ಧರ್ಮ. ಸಮಾಜಕ್ಕೆ ಪಾಠ ಹೇಳ್ಬೇಡ್ರಿ ಗೌಡ್ರೆ. ಜನ ಬಹಳ ಜಾಣರಿದ್ದಾರೆ. ತಕ್ಕಡಿ ಕೈಯಲ್ಲಿ ಹಿಡಿದು ತೂಕ ಮಾಡುವವರು. ಅದನ್ನೇನು ಬಿಡಿಸಿ ಹೇಳ್ಬೇಡ್ರಿ ಗೌಡ್ರೆ, ನೀವು ಬಿಡಿಸಿ ಹೇಳಬೇಡಿ. ಏಕೆ ಹೇಳಿದ್ರೆ ಏನಾರು ಮಾಡೋಗಿದ್ದೇನೋ ಹೇಳು, ಬೇಯಿಸ್ಬಿಡುತ್ತೇನೆ. ನರೇಂದ್ರ, ಸೊಕ್ಕಿನಿಂದ ಮಿಕ್ಕಿ ಮಾತನಾಡಿದರೆ ದೊಡ್ಡ ನೆರಬುಡಿದು ಪುಡಿ ಪುಡಿಯಾಗಿ ಮಾಡ್ತೇನೆ. ಎಚ್ಚರದಿಂದ ಮಾತನಾಡು. ನೀತಿ ತಪ್ಪಿ ಮಾತನಾಡಿದರೆ ನಿಮ್ಮೆಲ್ಲರನ್ನು ನೇತು ಹಾಕಿ ಬಿಡುವೆ. ಸರಿಯಾಗಿ ಹೇಳಿವರಿಗೆ ಕಚ್ಚಾ ಮನಸ್ಸಿನಿಂದ ಬಿಚ್ಚಿ ಹೇಳುತ್ತೇನೆ. ಸುಮ್ಮನೆ ಹೋಗಿ ಲೇ ಹುಡುಗ, ಏನ್ ಎಟ್ಟಿದಿ ಲೆಪ್ಪಣ್ಣಿ ಅಂತ ನನ್ನ ಅಲ್ಲ. ಸುಮ್ಮನೆ ಅವ್ರ ಕೈಯಾಗ ಸಿಕ್ಕ ಯಾಕೆ ಸೈತಿತ್ತ ಬಾಲ್ ಅಲ್ಲ. ಸುಮ್ಮ ಗಪ್ ನಿಂತ್ ಬಿಡ್ಲಿ ಬಾ, ಯಾಕೆ ಬೇಕು ನಿನಗ ಅಂತೀನಿ ನಾನು. ಮಾತನಾಡಿದ್ರೆ ಏನಾರು ಮಾಡುವ ನೀನು ಮಾಡುವಷ್ಟಲ್ಲ ಮಾಡಿ ಮುಗಿಸಿ ಬಿಡುತ್ತಾನೆ. ಶಿವಪ್ಪನವ್ರಿಗೆ ನೇಗಿಲವತ್ತ ಗುರುತಿಗೆ, ಶಿವಪ್ಪನವ್ರಿಗೆ ಶಿವಪ್ಪನವ್ರಿಗೆ ನಿಮ್ಮ ಗುರುತಿಗೆ ಸೊಕ್ಕ ಬಂದೈತ್ರಿ ಅವಂಗ, ಅದಕ್ಕ ಹಂಗ ಮಾತಾಡತಾನ. ಇವತ್ತ ಮನಿಗ್ ಬರ್ಲಿ, ಅವಂಗೈತ ಅವಂಗ. ಶಿವಣ್ಣರಿಗೆ ಶಿವಣ್ಣರಿಗೆ ಯಾಕಂದ್ರೆ ಯಾರು ನೀವು? ಈಕೆ ನಮ್ಮ ತಂಗಿ ಮಗಳು ಬಿಡ್ರಿ. ಆಕೆ ಮಾತು ತಗೊಂಡ್ ಏನ್ ಮಾಡ್ತೀರಿ? ಈ ಹುಡುಗಿ ಐತಿ, ಆ ಮಾತು ತಗೊಂಡ್ ಏನ್ ಮಾಡ್ತೀರಿ? ಹೋಗಲಿ ಬಿಡ್ರಿ. ಏನೋ ಮಗಳು ಹುಡುಗಿ ಅಂದ್ರ ಅಂತಂದಿ. ಮೊದಲು ಜೈಗಿನ ವಾಡಿಗೆ ಹೋಗಿ ಪ್ರಚಾರ ಮಾಡಿ ಬರೋಣ. ನೋಡ್ರ, ನಾವೇನು ಹೋಗೋಣ ಬರ್ರಿ. ಅವ್ರು ಏನೋ ಇಲೆಕ್ಷನ್ ಮಾಡಿ ತಳಾಪಳ ಗೆಬರಿ ಬರೋ ಅಂತ ಬರ್ರಿ ಹೋಗೋಣ ಬರ್ರಿ. ಲೇ ಕರಿಯ ಮುಚ್ಕೊಂಡ್ ನಡಿಲಿ. ಹೋಗು ಗೌಡ ಹೋಗು. ನೀನು ಆಡಿಸಿ ಬರಬೇಕಾದರೆ ಹೋಗು ಗೌಡ ಹೋಗು. ನೀನು ಆಡಿಸಿ ಬರಬೇಕಾದ್ರೆ ಇನ್ನೊಂದು ಜನ್ಮ ತಾಳಿ ಬರಬೇಕು. ನರಸಿಂಹ ನಡೆ, ನಾವು ಕೆಳಗಿನ ವಾಡಿಗೆ ಹೋಗೋಣ. ಶಂಕರ್, ಈ ನಿನ್ನ ಗೆಳೆಯ ಮಲಿಕನನ್ನು ಕರೆದುಕೊಂಡು ಸಿದ್ಧತೆ ಮಾಡು. ನರಸಿಂಹ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ಇಲ್ಲಿ ಇರುವುದು ಎರಡೇ ಜಾತಿ, ಒಂದು ಹೆಣ್ಣು ಇನ್ನೊಂದು ಗಂಡು. ಮೊದಲು ಜೈಗಿನ ವಾಡಿಗೆ ಹೋಗಿ ಪ್ರಚಾರ ಮಾಡಿ. ಸುತ್ತಮುತ್ತ ಬಾಯಾಗ ಬಿರ್ಸ ಎಷ್ಟ ನೀ ಹೆಂಗಸ ಸೊಂಟಿ ಸುಮ್ಮೋಗ ತಡಿಬೇಡ ನನ್ನೀಗ. ದಾರ್ಯಾಗ ಯಾರು ಇಲ್ಲ, ಹಸಿರಾಗ ಕಟ್ಟ ಕೊಳ್ತೇನಾಗಲ್ಲ.
ಕೊಬ್ಬರಿ ಗಿಡ ಅಲ್ಲ ಯಾಕೆ ಬಂದಾವ ಲೇಪ ಈ ಮೊಬೈಲ್ ಇಂಥದ್ಕ ಬಂದವ ಈ ಸತ್ತ ಒಂದ ರಿಂಗ್ ಮಾಡ್ಬಿಡ್ದಪ್ಪ ಏನಂತ ರಿಂಗ್ ಮಾಡ್ತೀಯಪ್ಪ ಮಂಗೇನಂತವನ ಲೇ ಸಂಜೆ ಅದನ್ನ ಈಗ ಕೇಳಕ್ ಹೋಗ್ಬಿಡ್ಲಪ್ಪ ನನಗೆ ಇವನವನಿ ಹಾಳಾದವನವ ಈ ಇಲೆಕ್ಷನ್ ಸಂಬಂಧ ಅಡ್ಡಾಡಿ ಸುಸ್ತಾಗ್ಬಿಡತ್ಲೆ ನನ್ನ ಕೈಕಾಲನ ನರನಾಡುಗಳ ಬಿಚ್ಚಿ ಬೀಳುವಂಗ ಜಗ್ಗಿ ಒಗಿಯ ನನ್ನ ಚಾಲು ಮಾಡು ಗಿಲಿ ಗಿಲಿ ಮೇರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ ತಮ್ಮ ಶಂಕರ ಯಾವ ಜನ್ಮದ ಋಣಾನು ಬಂದವೋ ಏನು ನಮಗಾಗಿ ಅದೆಷ್ಟು ಕಷ್ಟಪಡುತ್ತಿದ್ದಾನೋ ಆ ನರಸಿಂಹ ತನ್ನಲ್ಲಿದ್ದ ದುಡ್ಡನ್ನು ಖರ್ಚು ಮಾಡಿ ಈ ನಿನ್ನಣ್ಣನನ್ನು ಆರಿಸಿ ತಂದು ಈ ನಮ್ಮ ರೈತರನ್ನು ಸೇವೆ ಮಾಡಲು ಹಚ್ಚಿದ. ಬಡ ಬಗ್ಗರು ಅಂದ ಅನಾಥ ಜೀವಿಗಳೇ ನನ್ನ ಉಸಿರು, ಅವರ ಸೇವೆ ಮಾಡುವುದೇ ನನಗೆ ಹಸಿರು. ಇರಲಿ, ನರಸಿಂಹ ಇನ್ನೂ ಏಕೆ ಬರಲಿಲ್ಲ? ಅಂದ ಹಾಗೆ ಮಲಿಕ್ ಕಾಶ್ಮೀರಕ್ಕೆ ಹೋದನೆ. ಅಣ್ಣ, ಮೊನ್ನೆ ಡ್ಯೂಟಿಗೆ ಜಾಯ್ನ್ ಆದ ನನ್ನ ಸ್ನೇಹಿತ ಮಲಿಕ್. ಹಾ ಅತ್ತಿಗೆ, ಇದೇನಿದೆ ಯಜಮಾನ್ರಿ? ಅಲ್ಲ MP ಅವರು ಬಹಳ ಆಳವಾಗಿ ವಿಚಾರ ಮಾಡುವಂತೆ ಕಾಣ್ತಾ ಇದೆ. ಏನಿಲ್ಲ ಸೌಭಾಗ್ಯ, ನರಸಿಂಹ ಬೆಳಿಗ್ಗೆ ಬೇಗನೆ ಬಂದು ಬಿಡುತ್ತೇನೆ ಎಂದವನು ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನನ್ನ ತಮ್ಮನನ್ನು ಕೇಳುತ್ತಾ ನಿಂತಿದ್ದೆ. ಹಾ, ಇದೇನು? ನಮಸ್ಕಾರ ಹಿರಿಯರಿಗೆ. ಏನು ಎಲ್ಲರೂ ಒಟ್ಟಿಗೆ ನಿಂತು ಬಿಟ್ರಲ್ಲ? ಏನಾದರೂ ಸಂತೋಷದ ಸುದ್ದಿ ತಿಳಿಯುತ್ತೆ? ಎಲ್ಲ ಯಾವನಾದರೂ ಕಿಲಿಗೇಡಿ ನಿಮ್ಮ ಮನೆಯ ಮೇಲೆ ಕಣ್ಣು ಹಾಕಿದರೆ ಇದೇನು ಕುಮಾರ, ನೀನು ಶಾಲೆಗೆ ಹೋಗಿಲ್ವೇ? ಹೋಗಿದ್ದೆ ಮಾಮ, ಹೋಗಿ ಈಗ ತಾನೇ ಬಂದೆ ಮಾಮ. ಚಿಕ್ಕಪ್ಪ, ನೀನಾದ್ರೂ ಹೇಳಬಾರದೆ ಅವರಿಗೆ. ನಾನು ಹೇಳ್ಬೇಕು ಅನ್ನಿಸೋಲ್ಲಿ ನೀನೇ ಹೇಳಿದೆಯಲ್ಲ ಪಾಪು. ಇಲ್ಲಿ ಹೋಮ್ವರ್ಕ್ ಮಾಡಿದ್ದೀಯಾ? ಮಾಡಿದ್ದೇನೆ ಚಿಕ್ಕಪ್ಪ.
ಚಿಕ್ಕಪ್ಪ ಕೇಳಿ ಅಮ್ಮ, ನಾನು ದಿನಾಲು ರಾತ್ರಿ 12 ಗಂಟೆವರೆಗೆ ಓದುತ್ತಿರುತ್ತೀನಿ. ಯಾಕಮ್ಮ? ನೋಡಪ್ಪ, ನೀನು ಜಾಣ ಮರಿ, ನನ್ನ ಮುದ್ದು ಕಂದ ಅಲ್ವಾ ನೀನು. ಹೋಮ್ವರ್ಕ್ ಎಲ್ಲವನ್ನೂ ಮಾಡಿದ್ಯ. ಅಪ್ಪ ಕುಮಾರ, ನೀನು ದೇಶ ಸೇವೆ ಮಾಡುವವನಾಗಬೇಕು, ಧರ್ಮದಿಂದ ನಡೆಯಬೇಕು. ನಿಮ್ಮ ಚಿಕ್ಕಪ್ಪ ಹಾಗೂ ನಿಮ್ಮ ಮಾಮ ಮತ್ತು ನಿಮ್ಮ ತಂದೆ ತಾಯಿಯರ ಹೆಸರನ್ನು ತರಬೇಕಪ್ಪ, ತರಬೇಕು. ಸರಿ, ಹಾಗೆ ಆಗಲಿ ಅಪ್ಪ. 300 ವರ್ಷ ನಮ್ಮ ದೇಶ ಆಳಿದ ಬ್ರಿಟಿಷರನ್ನು ರಾತ್ರೋರಾತ್ರಿ ಓಡಿಸಿದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಹಲವಾರು ನಮ್ಮ ಸ್ವತಂತ್ರಕ್ಕಾಗಿ ಜೀವ ತೆಗೆದು ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರಪ್ಪ. ನೀವೇನು ಹೆದರಬೇಡಿಪ್ಪ, ನಮ್ಮ ದೇಶ ನಾವು ಕಾಪಾಡಿಕೊಳ್ಳುತ್ತೇವೆ. ನೀವೇನು ಹೆದರಬೇಡಿ. ಸಿಂಹದ ಹಟ್ಟಿಯಲ್ಲಿ ಸಿಂಹನೇ ಹುಟ್ಟಿತು. ಅದಾ ಮೆಚ್ಚಿದೆ ನಿನ್ನ ಮಾತಿಗೆ. ಅದೆಷ್ಟು ಖರ್ಚಾದರೂ ಸರಿ, ನೀನು ಚೆನ್ನಾಗಿ ಸ್ಟಡಿ ಮಾಡು. ಮುಂದೆ ನಾನಿದ್ದೇನೆ. ನಿಮ್ಮೆಲ್ಲರ ಬಾಯಿಗೆ ಪೇಡೆ ಹಾಕುವೆ. ನಮ್ಮ ಸಂಸಾರ ಆನಂದ ಸಾಗರ. ಯಾಕೋ ಸಂಜು, ಏನಾಯ್ತು? ಇಷ್ಟೇಕೆ ಗಾಬರಿಯಿಂದ ಓಡಿ ಬಂದೆ? ಗಾಡಿ ಎಲ್ಲಿ ಹಚ್ಚಿದ್ದೀಯ? ಅಲ್ರಿ ಧನ್ಯರ, ನಾನ ಗಾಡಿ ಸರ್ವಿಸಿಂಗ್ ಮಾಡಿಸ್ಕೊಂಡ ಬರಾಕತ್ತಿದ್ದೀನ್ರಿ. ಅಲ್ಲಿ ಗೌಡ ಕಂತ್ರಿ ಕೂಡಿ ಆ ಡಕಾಯ್ತ ದೇವೇಂದ್ರನ್ ಕರ್ಕೊಂಡ ಗಾಡ್ಯಾಗ ಅವಸರ ಮಾಡಿ ಹೋದ್ರಿ. ಅದಕ್ಕ ನನಗ್ ಸಂಶಯ ಬಂದ, ಗೌಡ ನಾ ಮಗ ರಾಮನ್ ಕರ್ಕೊಂಡು ಹೋಗಿ ಒಂದ್ ನೈಟಿ ಹೊಡಿಸಿದ ನೋಡ್ರಿ. ಇದ್ದದ್ದೆಲ್ಲ ಬಾಯ್ ಬಿಟ್ಬಿಟ್ಟೇನ್ರಿ ಅವ. ಏನಂದ ಸಂಜು ಅವನು? ಆ ಗೌಡ ನರೇಂದ್ರ ಜಗಳ ಮಾಡಿದ್ರಂತ್ರಿ. ಆ ಜಾನ್ಸಿ ಅದಳಲ್ಲ, ಆ ನರೇಂದ್ರನ್ ಕೂಡಿ ಆ ಗೌಡನ ಪಿಸ್ತೂಲ್ ತಗೊಂಡ್ ಪಿಸ್ತೂಲ್ ಹೊಡೆದ ಸಾ ಹೊಡ್ಯಾಕ್ ಹೋಗಿದ್ಲಂತ್ರಿ. ಅಷ್ಟ್ ಅನ್ನೋದ್ರಾಗ ಆ ಗೌಡನ ಅಷ್ಟ್ ಅನ್ನೋದ್ರಾಗ ಅವ್ರ ಮನ್ಯಾಗಿದ್ದ ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎಲ್ಲಾ ತಗೊಂಡ ಆ ಗೌಡನ ಮಗ ಕಿರಾತಕನ ಕೊಲೆ ಮಾಡಿ ಆ ಜಾನ್ಸಿ ನರೇಂದ್ರ ಪರಾರಾಗ್ಯಾರಂತ್ರಿ. ಅದಕ್ಕ ನಾ ಇದನ್ನೆಲ್ಲ ಕೇಳಿ ಅಂಜ್ ಓಡ್ ಬಂದ್ಬಿಟ್ಟಿನ್ರಿ ಅಪ್ಪ. ಏನು? ಝಾನ್ಸಿ ನರೇಂದ್ರನಲ್ಲಿ ಕೂಡಿ ಕೊಲೆ ಮಾಡಿದ್ದಾಳೆ, ಅವರೊಂದಿಗೆ ಓಡಿ ಹೋಗಿದ್ದಾಳೆ. ಅದು ಎಂದಿಗೂ ಸಾಧ್ಯವಿಲ್ಲ. ಹಲೋ ಝಾನ್ಸಿ, ನಾನು ನರಸಿಂಹ ಮಾತನಾಡುವುದು. ನಾನು ನರಸಿಂಹ. ಎಲ್ಲಿದೆಯಾ? ನರಸಿಂಹ, ನೀನೇನು ಹೆದರಬೇಡ. ಹುಬ್ಬಳ್ಳಿ ಕಾಮತ್ ಹೋಟೆಲ್ನಲ್ಲಿ ಇದ್ದೆವು. ಇನ್ನು 2 ದಿವಸ ತಾಳು. ನಾನು ಆ ನರೇಂದ್ರನನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತೇನೆ. ಈಗ ಅವನಲ್ಲಿ? ಅವನು ತನ್ನ ಬಂಟರನ್ನು ಕರೆದುಕೊಂಡು ಡ್ರಿಂಕ್ಸ್ ಮಾಡಲು ಹೋಗಿದ್ದಾನೆ. ಸರಿ, ಅವನು ಸರಿ, ಹಾಗೆ ಆಗಲಿ. ಏನಾಯ್ತು ನರಸಿಂಹ? ಎಲ್ಲಿದ್ದಾರಂತೆ? ಹುಬ್ಬಳ್ಳಿಯ ಕಾಮತ್ವದಲ್ಲಿದ್ದಾರಂತೆ. ಕಾರಣ ನಾವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ಶಂಕರ್, ನೀನೆಂದು ಡ್ಯೂಟಿಗೆ ಜಾಯಿನ್ ಆಗಲೇಬೇಕು. ಹೌದು, ಗಡಿ ಭಾಗದಲ್ಲಿ ಭಯೋತ್ಪಾದಕರ ಹಾವಳಿ ಬಹಳ ನಡೆದಿದೆ ಅಂತೆ. ಆದ ಕಾರಣ ನಾನು ನಾಳೆಗೆ ಡ್ಯೂಟಿ ಜಾಯಿನ್ ಆಗಲೇಬೇಕು. ತಮ್ಮ, ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರವರೆಗೆ ನಿನ್ನ ಹೆಸರು ಅಮರ ಅಜರಾಮರವಾಗಿ ಉಳಿಯಲಿ. 1000 ಅಂಜಿಕೆ ಇಟ್ಟು ನಡೆಯಬೇಡ. ಧೀರ ಯೋಧನಾಗಿ ಹೋರಾಡು. ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ನಾವಷ್ಟೇ ನಿನ್ನ ಬಂಧುಗಳಲ್ಲ, 100 ಕೋಟಿ ಭಾರತೀಯರೆಲ್ಲರೂ ನಿನ್ನವರು, ನಿನ್ನ ಬಂಧು ಬಾಂಧವರು. ಅವರೆಲ್ಲರ ರಕ್ಷಣೆ ನಿಮ್ಮಂತ ಯೋಧರ ಕೈಯಲ್ಲಿದೆ. ಕಂಕಣಬದ್ಧರಾಗಿ ಹೋರಾಡಿ ಮಡಿದ ಚೋಚಗುಡ್ಡ ಶಿವಬಸಯ್ಯ, ಬಳಬಟ್ಟಿ ದಾವಲ್ ಸಾಬ್, ಹೊನ್ನಾಕಟ್ಟಿಯ ವೀರ ಯೋಧ ಧೀರ ಮರಣ ಹೊಂದಿದವರು. ಅವರು ಸತ್ತು ಜೀವಂತ ಇದ್ದಂತೆ ನೀನು ನಿಷ್ಠಾವಂತ ಯೋಧನಾಗಿ ಹೋರಾಡಿ ಕೀರ್ತಿ ಶಿಖರನಾಗು. ಇದೇ ಈ ನಿನ್ನಣ್ಣನ ಹೆಬ್ಬಯಕೆ. ಸರಿ, ಹಾಗೆ ಆಗಲಿ ಅಣ್ಣ. ಅರಿ, ಇಷ್ಟೊಂದು ತಿಳಿ ಹೇಳುವುದೇನೋ ಬೇಡರಿ.
ಅವನು ಶೂರ ಅಷ್ಟೇ ಅಲ್ಲದ ಸೋಲಿಲ್ಲದ ಶಿವಶಂಕರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟ ಯಾಕ್ರಿ ಅವರ ಬರೀ ಶಂಕರ್ ಅಷ್ಟ ಅಲ್ರಿ, ಸೋಲಿಲ್ಲದ ಶಿವಶಂಕರ. ರಾಜಕೀಯ ರಣರಂಗದಾಗ ಚಟ್ಟಿ ಹಾಕಿ ಸೊಟ್ಟ ಹೊಡೆದ ಆರಿಸ್ ಬಂದ ಬಡವ್ರ ಸೇವಾ ಮಾಡಕ್ ಹತ್ರ ಆಯ್ತಲ್ಲ, ಹೌದ್ ಹೋಗ್ ಗಟ್ಟುಳ್ ಗಡಿನ ಅಂದ್ರ ಯಾಕ್ರಿ ದಣ್ಯಾರ? ಸಂಜು, ಅಣ್ಣನನ್ನು ಕರೆದುಕೊಂಡು ನೀನು ಆಫೀಸಿಗೆ ಹೋಗು. ನಾವು ಗೌಡ ಹಾಗೂ ನರೇಂದ್ರನ ವಿಷಯ ಬಗ್ಗೆ ತಿಳಿದುಕೊಂಡು ಬರುತ್ತೇವೆ. ಅತ್ತಿಗೆ, ನೀವು ಕುಮಾರನನ್ನು ಕರೆದುಕೊಂಡು ಇಲ್ಲೇ ಮನೆಯಲ್ಲೇ ಇರಿ. ಅಣ್ಣ, ನೀವು ಹೊರಡಿ. ಚಿಕ್ಕಪ್ಪ ನಾನು ಬರ್ತೇನೆ ಚಿಕ್ಕಪ್ಪ. ಬೇಡ ಕುಮಾರ, ನೀನು ಇಲ್ಲೇ ಮನೆಯಲ್ಲೇ ನಿಮ್ಮ ಅಮ್ಮನ ಜೊತೆ ಇರು. ಸರಿ, ನೀವು ಬೇಗನೆ ಬಂದು ಬಿಡಿ. ಆಯ್ತಪ್ಪ, ಬೇಗ ಬಂದು ಬಿಡುತ್ತೇವೆ. ನರಸಿಂಹ, ನಡೆ ಹೋಗೋಣ. ನಡೆ ಹೋಗೋಣ. ಆ ಗೌಡನ ರುಂಡ ಚಂಡ ಆಡಿ ಬರೋಣ. ಏ ತಡ್ರಿ ದಣ್ಯಾರ, ನಡ್ಕೊಂತ ಯಾಕೆ ಹೋಗ್ತೀರಿ? ನಾನು ಸತ್ತ ಗಾಡಿ ಚಾಲು ಮಾಡಿಬಿಡ್ತೇನೆ, ಅದ್ರಾಗ ಹೋಗ್ಬಿಡೋಣ ಅಂತ ನಡ್ರಿ. ಬಂದೆ ಸೌಭಾಗ್ಯ, ಕುಮಾರನ ಕಣ್ಣು ಕರೆದುಕೊಂಡು ಮನೆಯಲ್ಲೇ ಇರು. ಆಯ್ತು ರೀ. ಕುಮಾರ, ಬಾರಪ್ಪ ಒಳಗಡೆ ಊಟ ಮಾಡು. ಕಾಲ ಮತ್ತೊಂದು ನಮಗಾಗಿ ಬಂತು, ನಮ್ಮ ಈ ಜೀವ ಒಂದೇ. ಕಷ್ಟ ಸುಖವೋ ಸೇರು ಗೆಲುವೋ ನಮ್ಮ ಬದುಕಲ್ಲಿ ಜೊತೆಯಾಗಿವೆ. ಹಲೋ ಕಂತ್ರಿ, ಕಂಡದ ಕೆಟ್ಟದ ನುಡಿ ಆಡ್ದ ನನ್ನ ಸೋದರನ ಉಸಿರು ಹೊಸರಿ ಹೋಗಬೇಕು. ಆದ ಕಾರಣ ಆ ಪೊಲೀಸರಿಗೆ ಬರ ಹೇಳಿದ್ದೇನೆ. ಅವನಿಗೆ ದುಡ್ಡಿನ ಆಸೆ ಹಚ್ಚಿ ಅವನಿಂದ ನನ್ನವಳು ಎಲ್ಲಿದ್ದಾಳೆ ಎನ್ನುವುದು ಕಂಡು ಹಿಡಿದು ಅವಳನ್ನು ನನ್ನ ವಶ ಇಟ್ಟುಕೊಂಡು ಹೋದ ಹಣ ಅವರನ್ನೆಲ್ಲ ದಕ್ಕಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಗೌಡ್ರ ಹೋಗ್ಲಿ ಬಿಟ್ಟು ಬಿಡ್ರಿ ಅಪ್ಪ, ಮರ ಕಡದ ಮೈಮ್ಯಾಗ ಯಾಕೆ ಹಾಕೋತೀರಿ? ಹೋಗ್ಯಾರ ಹೋಗ್ಲಿ ಬಿಡ್ರಿ. ನಿಮಗಾರ ಏನ ಕಮ್ಮಿ ಆಗೈತ್ರಿ? ಅವನವನ ಈ ಊರ ಗಟ್ರ ಬಾಳ ಐತೆ, ಬಳ್ಕೋತಾರ ಅಡ್ಯಾಡಕಂತ್ರ ಅವನು ಹಡಾರೆ. ಲೇಖಂತ್ರಿ,
ಅವನು ಯಾವಾಗ ನನ್ನ ಕರೆಗೆ ಹರಿದು ಹೋದನು ಅಂತೆ ಅವನು ನನ್ನ ಸಂಬಂಧ ಕಳೆದು ಹೋಯ್ತು. ಇನ್ನು ಮುಂದೆ ಏನೇ ಇದ್ರು ನನಗೆ ಸಂಬಂಧಪಟ್ಟ ವಿಷಯ ಅವನಿಗೆಲ್ಲ. ಅಗೋ ನೋಡಲಿ, ಪೊಲೀಸ್ ಬಂದೇ ಬಿಟ್ಟ. ನಮಸ್ಕಾರ ರೀ ಗೌಡ್ರಿಗೆ. ನಮಸ್ಕಾರ ಬಾ ಸಾಹೇಬ. ನಾನು ಯಾಕೆ ಬರಕ್ ಹೇಳಿದ್ರಿ ಗೌಡ್ರೆ? ಲೇ ಗಿಡ ಸುಳ ಮಗನ ಸುಮ್ಮನೆ ಅಂದಲ್ಲೇ ಚೆನ್ನಾಗಿ ಹೇಳಕ್ ಬರೋಲ್ಲ. ಅಲ್ಲಲ್ಲಿ ಅದ್ರ ವಿಷಯ ನಾ ಹೇಳ್ತೀನಿ. ಅದು ನನ್ನ ನಿನ್ನ ವೈರವತ್ತೈದರಿಂದ ಚಡ್ಡಿ ಹಾಕುವಾಗ. ಆದ್ರ ಈ ವಿಷಯದಾಗ ಅಲ್ಲ, ಇದು ಬಹಳ ಪ್ರೀತಿ ಬಿರ್ಸಿನ ವಿಷಯ ಐತಿ. ಇದ್ರಾಗ ನಾವ್ ಹೆಂಗ್ ಹೇಳ್ತೀವಿ ಹಂಗ ಹೂ ಅನ್ಬೇಕು. ನೀ ಅಷ್ಟ ನಿನಗೆ ಎಷ್ಟು ರೊಕ್ಕ ಬೇಕು ಕೇಳಿ ಮಗನ ಅಷ್ಟು ಕೊಡ್ತೀವಿ. ಒಟ್ಟು ನಾವ್ ಹೆಂಗ್ ಹೇಳ್ತೀವಿ ಹಂಗ ಸುಮ್ಮ ಹೂ ಅನ್ಬೇಕು ನೋಡಿ. ಮಗನ ಹೆಂಗ ಇದಕ್ಕೇನಂತಿ? ಯಾಚ ಅದನ್ನ ಬಿಡಿಸಿ ಹೇಳು, ಅಂದ್ರೆ ನಮಗ್ ಗೊತ್ತಾಗತ್ತೆ. ಎಷ್ಟ ಅಂದ ಚಾತ್ ಕಳ್ತಿಲ್ಲ ಮಗನ. ನೋಡ್ತಮ್ಮ, ನನ್ನ ಸೋದರ ನನ್ನ ಗೆಳತಿಯನ್ನು ಕರೆದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಅದಕ್ಕೆ ಅವನ ಸುಳ್ಳು ಸಿಗಬೇಕಾದ್ರೆ ನೀನು ನಿನ್ನ ಸಾಹೇಬ್ರ ಹಿಡಿದುಪಟ್ಟರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡುತ್ತೇನೆ. ಇದಾರೆ ಆ ವಿಷಯ ಗೊತ್ತಾತ್ ಬಿಡ್ರಿ. ಇವತ್ತ ನಮ್ಮ ಸಾಹೇಬ್ರಿಗೆ ಹೇಳಿ ನಾಳೆ ಹುಡ್ಕಾಕ ಶುರು ಮಾಡಿಬಿಡ್ತೇವೆ. ನೀವು ಎದಕ್ಕೂ ಒಟ್ಟ ಅಂದ್ಬೇಡ್ರಿ. ಹಾಗಾದ್ರೆ ಕಂತ್ರಿ ಅವನಿಗೆ 10,000 ಅಡ್ವಾನ್ಸ್ ಕೊಟ್ಟು ಬಿಡಿ ಹೋಗ್ಲಿ. ಎಲ್ಲಿ ತರಲ್ರಿ? ತಳಗಿನೂ ತರಲಿ, ಮ್ಯಾಗಲೂ ತರಲಿ. ಅಲ್ರಿ ಗೌರ, ನಿಮ್ ಮತ್ತಲ್ಲಿದ್ರಿ ಎಲ್ಲಿ ಹೋಗ್ರಿ? ಕೆಲಸ ಮುಗಿದ ಮ್ಯಾಗ ನಾನ ಇಸ್ಕೊಂಡ್ ಹೋಗ್ತೇನೆ. ನಾ ಹೋಗ್ಬೇಕ್ರ ಗೌರ? ಸರಿ ಹೋಗಿ ಬಾ. ಆಯ್ತು ಗೌಡ್ರ, ನಾ ಹೋಗಿ ಬರ್ತೇನೆ. ಬರೀ ಬಿಟ್ಟಿ ಕಾಸ್ತಿಯನ್ನು ಬಿಡ್ಕೋರ್ ನೀವು. ಗೌಡ್ರ ಜರ ಅತ್ತಾಗ ನೋಡ್ರಿ ಅಪ್ಪ. ಆ ಶಿವ್ಯನ ಮಗ ಸಾಲಿಗೆ ಹೊಂಟ ಬಂದದ್ ನೋಡ್ರಿ ಅಪ್ಪ. ಈಗ ಬಂತ ನೋಡ್ರಿ ನಮ್ದು ಕ್ಯಾಕಿ ಹೊಡೋ ಕಾಲ್ ಈಗ ಬಂತ ನೋಡ್ರಿ ಜರ. ಯಾಕಲೆ ಅಲ್ಲಿ ನೋಡ್ರಿ ಜನರ ಆ ಶಿವ್ಯನ ಮಗ ಬಂದು ನಿಂತ ಬಿಡದ್ರಿ ಈಗ. ಏನು ನನ್ನ ವೈರಿಯ ಮಗು ಶಿವ್ಯ ಸಿಡಿದು ಬಡಿಯಿತು ಈ ನಿನ್ನ ಚಿಗರು ಬಳ್ಳಿಗೆ. ಏ ಕಂದ ನಿಲ್ಲಪ್ಪ. ಯಾರು ನನಗೆ ಗೊತ್ತೇ ಇಲ್ಲಲ್ಲ. ಪಾಪು ಇವರು ನಿಮ್ಮ ತಂದೆಯ ಸ್ನೇಹಿತರು, ಅಂದರೆ ನಿಮ್ಗೆ ಬಹಳ ಬೇಕಾದವರಪ್ಪ. ನೀನೇನು ಹೆದರಬೇಡ. ಅಪ್ಪಿ, ನಿನ್ನ ಹೆಸರೇನಪ್ಪ? ಮೈ ನೇಮ್ ಈಸ್ ಕುಮಾರ. ನನ್ನ ಹೆಸರು ಕುಮಾರ. ಓಹೋ, ಬಹಳ ಚೆನ್ನಾಗಿದೆ ನಿನ್ನ ಹೆಸರು. ಕಂತ್ರಿ ಈಗ ಹೋಗು, ಈ ಮಗುವಿಗೆ ಏನಾದ್ರ ತಿನ್ನಕ ತಗೊಂಡು ಬಾ. ಆಯ್ತ್ರಿ, ತಗೊಂಡ್ಬರ್ತೇನೆ ತಡ್ರಿ. ಪೇಡೆ ತಡ್ರಿ. ನನಗೇನು ಬೇಡ. ನನಗೆ ಮನೆಗೆ ಒತ್ತಾಗುತ್ತದೆ. ನಾನು ಹೋಗುತ್ತೀನಿ. ನನ್ನನ್ನು ಬಿಟ್ಟು ಬಿಡಿ. ನಿಲ್ಲಪ್ಪ ನಿಲ್ಲು. ಈಗ ಬಂದು ಬಿಡ್ತಾನ. ಬಂದದಂತ ರಕ್ಷಣ ನಾಷ್ಟ ಮಾಡಿ ಹೋಗಿ ಬಿಡಕತ್ತೆ. ಅಗೋ ನೋಡಲ್ಲಿ ಬಂದೇ ಬಿಟ್ಟ. ಏ ಬಾರು ಬೇಗ, ಮಗು ಮನೆಗೆ ಹೊತ್ತಾಗ್ತದೆ ಅಂತ ಬೇಗ ಹೋಗ್ಬೇಕಂತೆ. ತಗೋಪ್ಪಿ ತಿನ್ನು. ನೋಡು ಚಟ್ನಿ ಬಹಳ ಚೆನ್ನಾಗಿದೆ. ತಿಂದ ತಕ್ಷಣ ಹೋಗಿ ಬಿಡಪ್ಪ, ಹೋಗಿ ಬಿಡು. ನನಗೇನು ಬೇಡ. ನನಗೆ ಹಸಿವಿಲ್ಲ. ನಾನು ಹೋಗ್ತೀನಿ. ನನ್ನನ್ನು ಬಿಟ್ಟು ಬಿಡಿ. ಇದೊಂದು ತಿನ್ನು ಮರಿ, ಇದೊಂದು ತಿನ್ನು. ತಿಂದ ತಕ್ಷಣ ಹೋಗಿ ಬಿಡಪ್ಪ, ಹೋಗಿ ಬಿಡು. ನೋಡಿದೆ ಈ ಗೌಡನ ಗಮ್ಮತ್ತು ನೋಡು. ಅವಾಗ ತಿಳಿದಿದೆ ಈ ನನ್ನ ದರ್ಪದ ಹುರುಪು. ದನಿ ಇದೇನ ಕೆಲಸ ಕೇಳುವಂಕಂತ್ರಿ. ಶಿವ್ಯನ ಮಗ ಅಂತ ಜಗ ಖಾಲಿ ಮಾಡೋಕಂದ್ರ ನಾವೇನ ಕಣ್ಮರಿ ಆಗೋಣ ಬರ್ರಿ ಅಪ್ಪ, ಹೋಗೋಣ ಬರ್ರಿ. ಹಾ ಈಗ ಲಗ ಹೊಡಿತ್ರಿ ಗಡಿ. ನಡ್ರಿ ಕಣ್ಮರಿ ಆಗೋಣ ಬರ್ರಿ ಅಪ್ಪ, ಬರ್ರಿ. ನಡಿ ಹಾಗಾದ್ರೆ ಹೋಗೋಣ.
ಆದರೂ ಕುಮಾರ ಏಕೆ ಮನೆಗೆ ಬರಲಿಲ್ಲ? ಶಾಲೆಯಲ್ಲಿ ಏನಾದರೂ ಅದ್ಯಾವುದು ಫಂಕ್ಷನ್ ಏನಾದರೂ ಅದಾವು ಏನೋ? ಬರೀ ಅದು ಅಲ್ಲಿ ನೋಡ್ರಿ, ಯಾವ್ದೋ ಒಂದು ಮಗು ಅಳುತ್ತಾ ಬಿಟ್ಟಿದೆ ನೋಡ್ರಿ. ಇಲ್ಲಿ ಯಾರ ಮಗು ಅಂತ? ಹಾ, ಇದೇನು ಈ ಮಗು ಇಲ್ಲಿ ಏಕೆ ಮಲಗಿದೆ? ಕಂದ ಕಂದ ಕುಮಾರ, ಮಗು ಕುಮಾರ. ಇದೇನಪ್ಪ ನಿನ್ನ ಬಾಯಲ್ಲಿ ರಕ್ತ? ಅದೇನಾಯ್ತಪ್ಪ ನಿನಗೆ ಮಗು ಕುಮಾರ? ಏನ್ರಿ ಇದು? ನಮ್ಮ ಮಗುವಿಗೆ ಏನಾಯ್ತು ಸ್ವಾಮಿ, ಏನಾಯ್ತು? ಸೌಭಾಗ್ಯ, ನಮ್ಮ ಮಗು ಸತ್ತು ಹೋಗಿದ್ದಾನೆ. ಸೌಭಾಗ್ಯ ಅಂದರೆ ನನ್ನ ಮಗು ಸತ್ತು ಹೋಗಿದೆ ಸ್ವಾಮಿ, ನನ್ನ ಮಗು ಸತ್ತು ಹೋಗಿದೆ. ಸತ್ತು ಹೋಗಿದ್ದಾನೆ ಸೌಭಾಗ್ಯ, ನಮ್ಮ ಮಗು ಸತ್ತು ಹೋಗಿದೆ. ಇಲ್ಲ ಸ್ವಾಮಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸ್ವಾಮಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮಗು ಸತ್ತಿಲ್ಲ ಸ್ವಾಮಿ, ನನ್ನ ಮಗು ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಸ್ವಾಮಿ. ಈಗ ತಾನೇ ನನ್ನ ಮಗು ನಿತ್ಯ ಮಾಡ್ತಾ ಇದ್ದೀನಿ ಸ್ವಾಮಿ, ನಿತ್ಯ ಮಾಡಿ. ಮಗು ಕಂದ, ಈ ನಿನ್ನ ಹುಚ್ಚ ತಾಯಿ ಬಂದಿದ್ದಾಳೆ. ಕಣ್ಣು ತೆರೆದು ನೋಡಪ್ಪ, ಮಮ್ಮಿ ಆದ್ರೂ ಕಣ್ಣು ತೆರೆದು ನೋಡು. ದೇವರೇ, ಯಾಕೆ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದೆಯಾ? ನಮ್ಮಿಬ್ಬರ ಪ್ರಾಣವನ್ನು ತೆಗೆದು ನಮ್ಮ ರಕ್ತದಿಂದ ನೀನು ಅಭಿಷೇಕವನ್ನು ಮಾಡಿಕೊಳ್ಳಬಾರ್ದೇನಪ್ಪ? ನೀನು ಕುಮಾರ, ಕುಮಾರ 9 ತಿಂಗಳು ಗರ್ಭ ಹೊತ್ತು ರಕ್ತದ ಹೊಳೆಯೇ ಹರಿಸಿ ಜೀವ ಕೊಟ್ಟ ಈ ನಿನ್ನ ತಾಯಿಗೆ ಒಂದು ಮಾತು ಹೇಳಿದೆ ಏನು ಕಂದ? ಅಪ್ಪ ಕುಮಾರ, ಅವಳು ನೊಂದೆಯನ್ನು ಕಣ್ಣೀರಿನಲ್ಲಿ ಕೈ ತೊಳೆದವಳು. ನೀ ಹುಟ್ಟಿ ಬಂದಾಗಿನಿಂದ ಅವಳ ಮನ ಅದೆಷ್ಟೋ ಸಂತೃಪ್ತಿಯಾಗಿತ್ತು. ಕೊನೆಗೂ ನಮ್ಮನ್ನು ಪರದೇಶಿಯನ್ನಾಗಿ ಮಾಡಿ ಹೋಗಿಬಿಟ್ಟೆ ಯಾಕಂದ? ಕುಮಾರ, ಅಪ್ಪ ಮಗು ಕುಮಾರ, ಕಣ್ಣೆರೆದು ನೋಡು, ಈ ನಿನ್ನ ತಂದೆ ಬಂದಿದ್ದಾನೆ. ಅಪ್ಪ ಎಂದು ಕೂಗಪ್ಪ. ಈ ಹೆಣ್ಣು ಪಂಜೆ ಇವಳ ಹೊಟ್ಟೆಯಲ್ಲಿ ಜನ್ಮ ತಾಳೋದಿಲ್ಲ ಎಂದು ಕಂಡ ದೇವರಿಗೆ ಶರಗೊಟ್ಟಿ ಬೇಡಿಕೊಂಡೆವು. ಮಗು ಕುಮಾರ, ಅದೆಷ್ಟೋ ಪೂಜೆ ಪುನಸ್ಕಾರ ಮಾಡಿ ಉಪವಾಸ ವನವಾಸ ಬಿದ್ದು ಸಾಕಷ್ಟು ವ್ರತಗೈದು ಪುಣ್ಯದ ಫಲವಾಗಿ ದೊರಕಿದೆಯಪ್ಪ. ಪುಣ್ಯದ ಫಲವಾಗಿ ದೊರಕಿದೆಯಾ? ನಮ್ಮನ್ನು ಸಂತೋಷವಾಗಿಡುವುದನ್ನು ಬಿಟ್ಟು ನಡು ನೀರಿನಲ್ಲಿ ಕೈ ಬಿಟ್ಟು ಹೊರಟು ಹೋಗಿ ಬಿಟ್ಟೆ ಯಾಕಂದ? ಹೊರಟು ಹೋಗಿ ಬಿಟ್ಟೆ ಯಾಕಂದ? ಸೌಭಾಗ್ಯ, ಸೌಭಾಗ್ಯ, ನೀನು ಜನ್ಮ ನೀಡಿದ ವೇಳೆ ಸರಿ ಇಲ್ಲದಿರುವಾಗ
ಈ ಪಾಪಿ ತಂದೆ ತಾಯಿಗೆ ಮಗನನ್ನು ಆಡಿಸಿ ಬೆಳೆಸುವುದು ಹಣೆಯಲ್ಲಿ ಬರೆಯದಿರುವಾಗ ಅದೆಷ್ಟೋ ಕಣ್ಣೀರಿಟ್ಟರು ಸೌಭಾಗ್ಯ, ಅದೆಷ್ಟೋ ಕಣ್ಣೀರಿಟ್ಟರು ವ್ಯರ್ಥ. ನಡೆ ಸೌಭಾಗ್ಯ, ಈ ಲೋಕದ ಋಣ ಕಡಿದುಕೊಂಡು ಹೋದ ನನ್ನ ಮಗನನ್ನು ಶವ ಸಂಸ್ಕಾರ ಮಾಡೋಣ. ನಡೆ ಸೌಭಾಗ್ಯ, ಇಡು. ನನ್ನ ಮಗನನ್ನು ಮಣ್ಣಿನಲ್ಲಿ ಇಡುವುದೇ ಬೇಡ ಸ್ವಾಮಿ, ಬೇಡ. ಇದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳೇ ಮುಚ್ಚಿಕೊಂಡು ಬರಬೇಕು. ಏನ್ ಹುಚ್ಚಿದ್ಯಾ ಸೌಭಾಗ್ಯ ನೀನು? ಹುಟ್ಟುವಾಗ ನಗುವ ಹಬ್ಬ, ಸಾಯುವಾಗ ಅಳುವ ಹಬ್ಬ, ಮಧ್ಯದಲ್ಲಿ ಬಂದಿರುವುದು ಈ ಹೊಲಸು ನರ ಜನ್ಮ. ಪಾಪ ಪುಣ್ಯದ ಪುಟ ಅರಿಯದೆ ಹೋಗುವುದು ಈ ಹೊಲಸು ನರ ಜನ್ಮ. ಸೌಭಾಗ್ಯ, ನಡೆ ತಮ್ಮನಿಗೆ ಫೋನ್ ಹಚ್ಚಿ, ಅಯ್ಯೋ ನನ್ನ ಮೈದನಿಗೆ ಏನಂತ ಹೇಳುವುದು ಸ್ವಾಮಿ? ನಿನ್ನ ಪ್ರೀತಿಯ ಕುಮಾರ ದಿನಾಲು ಕಾಡಿ ಬೇಡಿ ಕಾಸು ಇಸಿದುಕೊಂಡು ಹೋಗುತ್ತಿದ್ದನಲ್ಲ. ನನ್ನ ಅಜನ ಮಗ ಬಂದರೆ ಸಿಂಧೂರ ಲಕ್ಷ್ಮಣರು ಬಂದಂತೆ ಎಂದು ವರ್ಣನೆ ಮಾಡುತ್ತಿದ್ದೆಯಲ್ಲ. ಆ ನಿನ್ನ ಸಿಂಧೂರ ಲಕ್ಷ್ಮಣ ಈ ಲೋಕದ ಋಣ ಕಳೆದುಕೊಂಡು ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಹೋದನೆಂದು ಹೇಳೋಣ. ಸೌಭಾಗ್ಯ, ನನ್ನ ಮೈದನ ಬಂದು ಕೇಳಿದ್ರೆ ಏನಂತ ಹೇಳಬೇಕಪ್ಪ? ಶಾಲೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದವನು ಈಗ ಹೆಣವಾಗಿ ಬಂದಿದ್ದೀಯಲ್ಲಪ್ಪ ನೀನು, ಹೆಣವಾಗಿ ಬಂದಿದ್ದೀಯ. ಇನ್ನು ಚಿಕ್ಕಪ್ಪ ಬಂದು ಮಗು ಎಲ್ಲಿ ಅಂತ ಕೇಳಿದ್ರೆ ಅವನಿಗೆ ಏನಂತ ಉತ್ತರ ಕೊಡಬೇಕು ಕುಮಾರ? ಏನಂತ ಉತ್ತರ ಕೊಡಬೇಕು? ಅಯ್ಯೋ ಕುಮಾರ, ಮಾತನಾಡಪ್ಪ ಕುಮಾರ. ಕೊಡಲಿಯು ನಗುತ್ತಿರುವಾಗ ಕತ್ತರಿಸಿದ ಕರಳು ಕೊಡಲಿಗೆ ಪೆಟ್ಟು ಹಾಕುವುದುಂಟೆ. ಪೆಟ್ಟು ಹಾಕುವುದುಂಟೆ. ಹುಟ್ಟಿ ಬಂದ ಈ ಲೋಕದ ಆರು ಹೋಗುಗಳನ್ನು ಅನುಭವಿಸದೆ ಮಧ್ಯದಲ್ಲಿ ಮಾಯವಾದೆಯ ಪರ ಬರೆದಿದ್ದಾನೆ ಆ ಬ್ರಹ್ಮ ನಿನಗೆ. ಅಪ್ಪ ಕಂದ ಕುಮಾರ, ಕಂಡ ಈ ನಿನ್ನ ತಾಯಿಗೆ ಕೈ ಮಾಡಿ ಕರೆ ಮಾಡದೇನಪ್ಪ ಕುಮಾರ. ಈ ಪಾಪಿ ತಂದೆಯ ಪಾಪ ನಿನಗೆ ಕೇಳದಾಗಿದೆ ಏನು ಕಂದ? ಅಯ್ಯೋ ತೋರ್ವಿದೆ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ
ಲಗ್ನ ಹಾಕೊಳ್ಳೋ ಒಂದು ಗೊತ್ತಾಗೋಲ್ರಿ ಇದ್ರಾಗ. ಇವನು ಅವನ ಲಿಂಬೆ ಹಣ್ಣಿನಾಗ ಕಣ್ಣು ಮಾಡ್ಕೊಂಡ ಟಮಾಟೆ ಅಂತ ಅಲ್ಲಿಟ್ಕೊಂಡ ಸೇಬು ಹಣ್ಣಿನಾಗ ಮೂಗ್ ಮಾಡ್ಕೊಂಡು ಹೊಂಟು ಬಿಟ್ಟಾಳ ತೀರ್ತೆ. ಇವತ್ತು ಬರ್ಲಿ ಯಾವ್ಯಾವ ನನ್ನ ಬಾಯಿಗೆ ಸಿಗ್ತಾವ ಅವನನ್ನ ಕಡ್ಕೊಂಡ ಕೈ ಬಿಡ್ತೇನ್ರಿ. ಹೌದ್ ಬಿಡ್ರಿ, ನಾನ್ ನೋಡಿದ್ರೆ ಯಾವಾಗ ಅಕ್ಕಿ ಕಾಳು ಬಗ್ಸ್ಕೊತೀನೋ ಯಾವಾಗ ಅರ್ಶನ ಹಚ್ಕೋತೀನೋ ಅಂತ ನಾ ಕಾಯಕತ್ತಿದ್ರ ಅಕ್ಕಿ ನೋಡಿದ್ರ ಹಂಗ ನನ್ನ ಮಾತ್ ಕಿವ್ಯಾಗ ಹಾಕೊಳ್ಳಾರ್ದ ಹೊಂಟು ಬಿಟ್ಟಾಳ. ಬರ್ಲಿ ಇವತ್ತು ಕೇಳಬಿಡ್ತೀನಿ, ಏನು ನನ್ನ ಮದುವೆ ಆಗ್ತೀವೋ ಇಲ್ಲ ಅಂತ. ಮಾನವನ ಮಿದುಳಿನಲ್ಲಿ ಮನೆ ಮಾಡಿದೆ ಮಾಂಸದ ಮಹಾಜಾಲ. ಮನೆ ಬಿಟ್ಟ ಹೋದ ಮಳೆಯನ್ನು ಮತ್ತೆ ಹೇಗೆ ಬರ್ತಾನೆಂದು ಫೋನ್ ಹಚ್ಚಿದ್ದಾಳೆ. ಇದರಲ್ಲಿ ಏನಾದ್ರೂ ಭೀಕರದ ಸನ್ನಿವೇಶ ಅಡಕವಾಗಿದೆ. ನನ್ನ ತಮ್ಮನನ್ನು ಕೊಲೆಗೈದು ಪರಾರಿ ಆದಳೆ. ಹೌದು, ಇದರಲ್ಲಿ ಏನಾದರೂ ಭೀಕರವಾದ ಸನ್ನಿವೇಶ ಅಡಕವಾಗಿದೆ. ಓಹೋ ದೇವೇಂದ್ರ, ಲಡ್ಕಿ ಜಿಂದಗಿ ಬಾರ್ ಕರ್ನಾ. ಓಹೋ ऐसा काम करने को एक कुत्ते को लेके आया, ಕೈಯಿಂದ ಆಗಬಹುದನ್ನು ಮೋಸದಿಂದ ಮಾಡುವ ಮನಗಳಿದ ನಡಬಾಗಿ ಕೈಯಲ್ಲಿ ಕೋರಿ ಹಿಡಿಯುವ ಕಾಲ ಸಮೀಪಿಸಿದ್ರು. ಸಂಪನ್ನೆ ಗುಣ ಬರಲಿಲ್ಲ ನಿನ್ನ ಹತ್ತಿರ. ಆ ಝಾನ್ಸಿಯನ್ನು ಮುಗಿಸ್ಬೇಕೆಂದು ಸ್ಕೆಚ್ ಹಾಕಿರ್ವ್ಯಾ ಎಲ್ಲ ಅವಳಲ್ಲಿದ್ದ ಬರುವನ್ನು ದೋಚಿಕೊಂಡು ನನ್ನ ಸರಬಳಿಯಲ್ಲಿ ಕೂಡಿ ಹಾಕಬೇಕೆಂದು ಮಾಡಿಲ್ಲ. ಹೇಳಲೇ ಭಂಡನ ಮಗನೇ, ಅವಳು ಯಾರೆಂದುತ್ತಿದ್ರು? ಅವಳು ಬೇರೆ ಯಾರು ಅಲ್ಲ,
ನನ್ನ ಕೈ ಇಡುವ ಹೆಣ್ಣು ನೇರಾಗಿ ನಿನ್ನ ಮನೆಯಲ್ಲಿದ್ದ ಮಾತ್ರಕ್ಕೆ ನನ್ನ ಹಾವಳಿಯ ತಮ್ಮನನ್ನು ಮದುವೆ ಆಗುತ್ತಾನೆಂದು ಭಾವಿಸಿರುವೆ. ಅದು ನಿನ್ನ ನಾಟಕದಲ್ಲೇ ಹುಡುಗ. ಈ ನಿನ್ನ ಮಗನ ಮೇಲೆ ಬಂದಿರುವ ನೀರನ್ನಾದರೂ ವಹಿಸಿಕೋ. ತೆಗೆದುಕೋ ಈ ವಸ್ತ್ರವನ್ನು. ಲೇ ಮಗನ ಗಿಡಗೌಡ ಎಷ್ಟು ಹಾರಾಡ್ತಿಲಿ ಮಗನ ಆಮೇಲೆ ತಡಿ ಮಗಳ ಈ ಮುಂದೆ ಕತ್ತು ಹಾಕು ಕಡ್ತ ತಳ್ಳಿ ಮಗಳ ಮಾತಾಡಿ ಹೇಳ್ತೀನಿ ನಾ ಮುಂದೆ ವ್ಯವಸ್ಥೆ. ಲೇ ನರಸಿಂಹ ಈ ಹುಲಿ ರಾಯಿನ ಮುಂದೆ ನಿಂತು ಅನ್ನ ಸುಲ್ಲದ ನುಡಿಯಾಡಿಗ ಈ ಪಾಳೆಗಾರನಿಗೆ ನಿನ್ನ ಆಯುಷ ಮುಗಿದಂದು ತಿಳಿ ಅಂತ್ರಿ ತೆಗೆದು ಬಾ ಗುಂಡು ತುಂಬಿದ್ದು ಬಂದಕೊಂಡು ಹರಿದು ಬಿಡು ಇವನ ಹೊಟ್ಟೆಯ ಕಳ್ಳನ್ನು ಚೊಟ್ಟ ಕಾಲಿಗದ ಸರ್ಪದ ವಿಷ ಇವನನ್ನು ಬೆರೆಸಿ ಚೊಟ್ಟ ಕಾಲಿಗದ ಸರ್ಪದ ವಿಷ ಇವನನ್ನು ಬೆರೆಸಿ ಇವನ ನೆತ್ತಿ ಮೇಲೆ ಕಾಲಿಟ್ಟು ನಾವು ಊದುವ ಕೂಗಿಗೆ ತಲೆಬಾಗಿ ನಡೆಯುವುದನ್ನು ಬಿಟ್ಟು ಈ ಹಾಡುಗಾರನಿಗೆ ಎದುರಾಗುವುದೇ ಕುತ್ತೆ. ನರಸಿಂಹ ನನ್ನ ಹತ್ತಿರ ಬಂದು ನನಗೆ ಉತ್ಸಾಹದಿಂದ ಮಾತನಾಡುವುದೇ ವಾಯದ ಉಂಟಾಯ್ತು ಹಿಡಿದ್ರಿ ಸರ. ಈ ಸೂರ್ಯನ ಎದುರು ನಿಂತು ಎಷ್ಟನೇ ಎಗರಲಿಲ್ಲ ನಿನ್ನ ತಾಯಿ ತಂದೆ ಆಯತದ್ದು ಮಾತನಾಡಿದಕ್ಕೆ ನನ್ನ ಬೆಂಕಿಗೆ ಆಹುತಿ ಆದರು. ಹೊಲಸು ನೀಡಬೇಕಾದ್ರೆ ಹಾಕಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಹೆಸರು ನರಸಿಂಹನಲ್ಲ ಎನ್ನುತ್ತೀರಿ. ಗೌಡ ಹಣದ ಆಸೆ ಹೆಚ್ಚಿ ಕರೆದುಕೊಂಡು ಬಂದಿಲ್ಲ ಈ ಬಂಡ ಸೋಳೆ ಮಕ್ಕಳನ್ನು ಇವರನ್ನು ನಿನ್ನ ಎದುರಿಗೆ ಕಡಿದು ಹೆಣಿಗೆ ತುಂಬುತ್ತೇನೆ. ಅದೇನು ಕಿತ್ತುಕೋತೀಯ ಕಿತ್ತುಕೊಳ್ಳಿ. ಇವ ಕೊಡುವ ಹಣದ ಆಸೆಗಾಗಿ ಇಂತಹ ಕಾರ್ಯಕ್ಕೆ ಕೈ ಹಾಕಲು ಬಾಂಡ ಮಗನೇ ಲೇ ದಮ್ಮಿದ್ರೆ ಬಂದು ಕಾಪಾಡು ಈ ನಿನ್ನ ನಾಯಿ ಮರಿಯನ್ನು. ಬಾಸ್ ಮೋಸುಹ ಬಾಸ್ ಮೋಸುಹ ಮೋಸುಹ ಬೆಸ್ತೋಲು ತೆಗೆದುಕೊಂಡು ಬಾ ಅಂತೇಳು ಈ ನಿನ್ನ ಗೌರನಿಗೆ. ಪ್ರಾಣ ಮಾಡಿ ಅಮಾಯಕ ಜನರ ಜೀವನ ಜೋಡಿ ಆಟ ಆಡಲು ಬಂದಿರುವಿಲ್ಲ. ಲೇ ಕತ್ರಿ ಬಾರಲೇ ನಿಮ್ಮಂತವರ ಆಲೋಚನೆ ಜಾತಿ ಎದುರಿನಲ್ಲಿ ಜಗಳ ಹಚ್ಚೋರು. ಬಿಡಲಿ ಹರ್ಪ ಹಾಳಾಗತ್ತ ಅವನ ಲೇ ನಾ ಏನೋ ಮಾಡಿ ತಪ್ಪು ಮಾಡ್ಲಪ್ಪ ಜಾಗ್ರ ನಾ ನಿನ್ ಕೈ ಮುಗಿತೀನಿ ಬಿಟ್ಟು ಬಿಡಪ್ಪ ಆಯಪ್ಪ. ನಾ ಇದ್ರಾಗ ಏನೂ ಸಂಬಂಧ ಇಲ್ಲ ನನ್ನ ಕೈ ಬಿಟ್ಟು ಬಿಡಪ್ಪ ಆಯಪ್ಪ. ನಾವು ಊದುವ ಪುಂಗಿಗೆ ತಲೆಬಾಗಿ ನಡೆಯುವುದನ್ನು ಬಿಟ್ಟು ಈ ಹಾವಾಡನಿಗೆ ಎದುರಾಗಿ ನೆಲೆಸುತ್ತೆ. ಕೈ ಬಿಡ ಅವನನ್ನು. ತುಣುಕು ರೊಟ್ಟಿ ತಿಂದು ತಿರುಗುವುದನ್ನು ಬಿಟ್ಟು ಈ ಸರ್ಕಾರನ ಎದುರು ನಿಂತು ಆ ಮಾತನಾಡುವ ಗೊತ್ತೇ ನಿಮ್ಮವ್ವ ನಾ ಮೆಚ್ಚಿದ ಕಣ್ಣಿಟ್ಟ ಕಣ್ಮನಿ ಕಾಲದ ಹೋದಾಗ ನಿಮ್ಮ ತಂದೆ ಹುಚ್ಚ ನಿಮ್ಮ ತಂದೆ ಆಯಾ ತಪ್ಪು ಮಾಡಿ ತಾಳಿ ಕಟ್ಟಿಬಿಟ್ಟ ಆ ಏಸಿ ಹೆಣ್ಣಿಗೆ ತಾಳಿ ಕಟ್ಟಿ ಸ್ವೀಕಾರ ಮಾಡಿಬಿಟ್ಟ ಆ ಮಬ್ಬು ಇದ್ದ ನನ್ನ ತಂದೆ ತನ್ನ ಬಾಯಿ ಚಪಲಕವಾಗಿ ಈ ಗೌಡನ ಆಳಾಗಿ ಬಿದ್ದ.
ನಿನ್ನ ತಾಯಿಯ ರೂಪ ನನ್ನನ್ನು ಹುಚ್ಚನಾಗಿ ತಿರುಗುವಂತೆ ಮಾಡಿತು. ಅಂದೇನನ್ನು ನಿರ್ಧಾರ ಮಾಡಿಬಿಟ್ಟೆ. ಈ ದೊಡ್ಡ ಕಡು ಸ್ವಲ್ಪ ಕಚ್ಚಲು ಹೋದಾಗ ಹೇಸಿ ನಿನ್ನ ತಂದೆ ನನಗೆ ಎದುರಾದ ಸಂದರ್ಭದಲ್ಲಿ ನನ್ನ ಕೋಪಾಗ್ನಿ ಕತ್ತರಿಸಿಬಿಟ್ಟೆ. ಆ ನಿನ್ನ ಹೇಸ ತಂದೆನು. ನಂತರ ನಿನ್ನ ತಾಯಿ ಶೀಲ ಸವಿದು ಇದ್ದ 2 ಮಕ್ಕಳನ್ನು ಹೊರೆ ಹೋಗಿದು ರಾತ್ರಿ ಗೋಣಿ ಚೀಲ ತುಂಬಿ ಬಿಟ್ಟೆ ನಿನ್ನ ತಂದೆ ತಾಯಿಯನ್ನು. ನೀ ಎಲ್ಲಿ ಬೆಳೆದಿವು, ನಿನ್ನ ತಂಗಿ ಎಲ್ಲಿ ಬೆಳೆದಾಳು ನನಗೆ ಚೆನ್ನಾಗಿ ಗೊತ್ತಿಲ್ಲ ನರಸಿಂಹ, ಚೆನ್ನಾಗಿ ಗೊತ್ತು. ಅಮಾಯಕನ ತಂದೆ ತಾಯಿಯನ್ನು ಕೊಂದು ಅನ್ನ ತಂಗಿಯನ್ನು ಬೇರ್ಪಡಿಸಿದ ಆದಂತ ಮನಸ್ಸು ಸೋಮಗಳೇ. ಏಸಿಗತ್ತಿದ ಹಂದಿನ ಮಕ್ಕಳು ಹೆತ್ತ ತಂದೆ ಆತ್ಮಕ್ಕೆ ಶಾಂತಿ ನೀಡಬೇಕಾದರೆ ಮೋಸ ಮಾಡಿದಲೇ ಕಲ್ತ್ರಿ, ಮೋಸ ಮಾಡಿದೆ. ಈಗಲಾದರೂ ನಿನ್ನ ಜೀವ ತಗೊಂಡು ಸಾಯುತ್ತೇನೆ. ಈ ದನಿಕ ದಯ ತೋರಿಬಿಟ್ರೆ ಬದುಕಿ ಬಾಳಬೇಕು, ಇಲ್ಲ ಬಿಡಿ ಒದ್ದಾಡಿ ಸಾಯಲೇಬೇಕು. ಈಗ ತಿಳಿಯುತ್ತದೆ ಈ ಗೌಡನ ತರ್ಪದ ಹೆಲ್ಪ್. ಕತ್ರಿ ನಡಿ ಹೋಗೋಣ. ಆಯ್ತಾರ್ರಿಯಪ್ಪ. ಆ ಮಗನ ಗಾಡಿಯಾಗ ಹೇರ್ಕೊಂಡ ದೌಡ್ ಹೊಳಿ ಕಾಣಿಸ್ಬರ್ರಿ ಅಪ್ಪ. ಆ ಮಗದ ಗಿಡ್ಡದ ಬಾಳ ತಿಂಡಿ ಆಗೈತಿ. ಇದ್ರಾಗ ಎದಿ ಮೇಲೆ ನಂಗೆ ಹಿಡಿದು ಚಟ ತಿನ್ಸ್ಕೊಳ್ಳೋದನ್ನ ಬರ್ರಿ ಅಪ್ಪ. ಗಾಡಿಯಾಗ ಹೇಳಿ ಮುಂದ ಈಗೇನು ಮಾಡೋದಕ್ಕಂತ್ರಿ? ತಡ್ರಿ, ಹಗ್ಗ ತಗೊಂಡ್ಬರ್ತೀನಿ ತಡ್ರಿ. ಹಗ್ಗ ತಗೊಂಬಂದು ಗಾಡಿಯಾಗ ಹೇರ್ಕೊಂಡು ಹೋಗೋಣ ಅಂತ ತಡ್ರಿ. ಬರ್ರಿ ಅಪ್ಪ, ಹೋಗೋಣ ಬರ್ರಿ. ಗಾಡಿಯಾಗ ಹೇರ್ಕೊಂಡು ಹೋಗ್ರಿ. ನಡಿ ಆಗ ಕಲ್ಲಿಟ್ಟ ಜಾಳ ಗೆಳತಿ ಸಾಗುವಂಗ ಮನಸ, ಕಲ್ಲು ಮಗ ಕಲ್ಲಿಟ್ಟ ಜಾಳ ಗೆಳತಿ ಸಾಗುವಂಗ ಮನಸ, ಏನೇನು ಕಟ್ಟಿಕೊಂಡು ಕೊಟ್ಟಿದ್ದಕ್ಕೆ ಕಲ್ಲು ಮಗ ಕಲ್ಲಿಟ್ಟ ಹಣ್ಣಿನ ಹುಡುಗಿ ಅಲ್ರಿ, ಈ ಕೂಟ ಕಂತ್ರಿ ಸುದ್ದಿ ಸಂಜೆ ಇಷ್ಟ ಉಪ್ಪು ಕೊಡ್ಕೊಂತ ಹೋಗ್ಕೊಳ್ಳೋ ಏನ್ ನನ್ನ ಮದ್ವೆ ಹಾಕೊಳ್ಳೋ ಒಂದು ಗೊತ್ತಾಗಲ್ರಿ ನನ್ಗ. ಅಲ್ರಿ ಇವನವನ ಲಿಂಬೆ ಹಣ್ಣಿನಂಗ ಕಣ್ಣು ಮಾಡ್ಕೊಂಡ, ಟಮಾಟಿ ಅಂತ ಹಲ್ಲಿಟ್ಕೊಂಡ, ಸೇಬು ಹಣ್ಣಿನಂಗ ಮೂಗ್ ಮಾಡ್ಕೊಂಡು ಹೊಂಟು ಬಿಟ್ಟಾಳ ತೀರ್ತೆ. ಇವತ್ತು ಬರ್ಲಿ ಕೇಳಬಿಡ್, ಇವತ್ತು ಬರ್ಲಿ ಯಾವ್ಯಾವ ನನ್ನ ಬಾಯಿಗೆ ಸಿಗ್ತಾವ ಅವನವ್ನ ಕಡ್ಕೊಂಡ ಕೈ ಬಿಡ್ತೇನ್ರಿ. ಗಡಬಡ ಮಾಡಿ ಬಾರನ ಹುಡುಗಿ ಆಡನ ಚಿರುಪಾಣಿ, ಗಡಬಡ ಮಾಡಿ ಬಾರನ ಹುಡುಗಿ ಆಡನ ಚಿರುಪಾಣಿ, ಆಡನ ಚಿರುಪಾಣಿ मुझे तेरी जैसे लगता मिल जाएगा, ಏನಿನ ಶತದಡ್ಡ ಅಲ್ಲ. ಅವ್ರು 3ನೇ ಕಣ್ಣು ಬಿಟ್ಟಿದ್ರ ಅಂದ್ರೆ ನೀ ಇಲ್ಲಿ ಇರ್ತಿದ್ದೆ, ನಾವು ಹಾಕಿದ್ದೆ ಮ್ಯಾಗ. ಲೇ ಒಬ್ಬರಿಗೇಡಿ ಎಲ್ಲಿಂದ ಬಂದು ಎಲ್ಲಿಗೆ ಜಿಗಿದು ಬಿಟ್ಲೆಪ್ಪ ನೀನ. ಪ್ರಾಸ ಬಿಟ್ಟ ಹಾಡ ಬ್ಯಾಡ, ಕಾಸ ಬಿಟ್ಟು ಓಡ ಬ್ಯಾಡ, ಪ್ರಾಸ ಬಿಟ್ಟ ಹಾಡ ಬ್ಯಾಡ, ಕಾಸ ಕಟ್ಟಿ ಓಡ ಬ್ಯಾಡ.
ಅಂತೂ ನಮ್ಮ ಮ್ಯಾಗ 3ನೇ ಕಣ್ಣು ತೆರೆದ ಅನ್ಬಾರ್ದ ಷಣ್ಮುಖ. ದೊಡ್ಡ ಕಣ್ಣು ತೆಗೆದಿದ್ರೆ ಹೊಕ್ಕಿದ್ದೀನಿ ಮ್ಯಾಕ. Thank you.
ಏನು ನರಸಿಂಹ ಬದುಕಿ ಉಳಿದಾನೆ? ನನ್ನ ತಮ್ಮ ನರೇಂದ್ರನು ಕೊಲೆ ಐತೆ. ಸರೋಜ ಅವರೊಂದಿಗೆ ಕೂಡಿದ್ದಾಳೆ. ಬರ್ಲಿ ಬರ್ಲಿ ಬರ್ಲಿ, ಇಲ್ಲಿಗೆ ಬರ್ತಿದ್ರು ಬಟ್ಟಿ ಮಕ್ಕಳು, ಬರ್ಲಿ ನನ್ನ ಮನೆಗೆ. ಲೇ ಸಕ್ರ, ಬಂಡೆಗಲ್ಲಿಗಿಂತ ಬಲಿತ ಕೆಂಪನ ಆವುದಕ್ಕಿಂತ ಹರಿದೊಳುವ ನದಿಗಿಂತ ಈ ವೀರಭದ್ರೇಗೌಡನನ್ನು ಏನು ಮಾಡಿ ಬಂದಿದೆ ನೀವು? ಲೇ ಧನಿಕ, ಈ ನಿನ್ನ ಕಠೋರ ವೇದನೆ ಕೇಳಿ ನನ್ನ ಹೃದಯ ಕಲ್ಲಾಯಿತು. ಸೊಕ್ಕಿನಿಂದ ನೀಪಿ ತಪ್ಪಿ ನಡೆದರೆ ನಿನ್ನನ್ನು ಒತ್ತು ಬುದ್ಧಿ ಕಲಿಸಲಿಕ್ಕೆ ಬಂದಿದ್ದಾನೆ ಸೋಲಿಲ್ಲದ ಶಿವಶಂಕರನಾಗಿ. ಅಯ್ಯೋ ಪಾಪಿ ಚಾಂಡಾಲ ನನ್ನ ಮಗನೇ, ಇದಷ್ಟೇ ನಿನಗೆ ಗೊತ್ತಿತ್ತು. ಈ ಸೋಲಿಲ್ಲದ ಶಿವಶಂಕರನಿಗೆ ಬಂಡೆಗಲ್ಲನ್ನು ಹೇಗೆ ಒಡೆಯಬೇಕು ಎಂದು ಚೆನ್ನಾಗಿ ಗೊತ್ತು. ಅಂತ ಬಂಡೆ ಒಡೆಯಲು ವಿವೇಚನೆ, ಬುದ್ಧಿಶಕ್ತಿ ಬೇಕು. ನೀರನ್ನು ಉಪಯೋಗಕ್ಕೆ ತಕ್ಕಂತೆ ಬಳಸಿಕೊಂಡು ಕೃಷಿ ಬೇಸಾಯ ಮಾಡಬಹುದು, ವಿದ್ಯುತ್ ತಯಾರು ಮಾಡಬಹುದು, ಉರಿಯುವ ಅಗ್ನಿಯಲ್ಲಿ ಹಾರುವುದುಂಟ, ಹಚ್ಚಿದ ಚಿಮಣಿಯಾಗಿ ಬದುಕಬೇಕು. ಇದೆಲ್ಲವನ್ನು ಉಪಯೋಗ ಮಾಡಿಕೊಳ್ಳಬೇಕಾದರೆ ಮನುಷ್ಯ ಎಲ್ಲ ಶಕ್ತಿಗಿಂತ ಮಿಗಿಲಾಗಿ ಬುದ್ಧಿಶಕ್ತಿ ಎನ್ನುವುದನ್ನು, ವಿಶ್ವ ಸ್ವರೂಪವನ್ನೇ ಬದಲಿಸಬೇಕು. ಅಂದರೆ ಆತ ಬಲಿಷ್ಠ. ನಿಮ್ಮಂತವರಾಗಲು ಅದು ಹೇಗೆ ಸಾಧ್ಯ? ಲೇ ಮುದುವನ ಮಗನೇ, ಮುಗಿಯುತ್ತಲೇ ನಿನ್ನ ಕತೆ. ಹೊಲಸು ಹೆಣ್ಣಿನ ಮಗನೇ, ಹೊಲಸು ಹೆಣ್ಣಿನ ಮಗನೇ, ಮೊದಲೇಸಿ ಈ ಕೋಣವನ್ನು ಕೆಣಕಿ ಸೋಮನ ಸಾಯಿಬರ ಸೋಮನ ಹರಿದೋಗ್ಲೇ ಇದ್ದಿದ್ದ. ದುಡ್ಡಿನ ಆಸೆದ ನಮ್ಮಂತವರಿಗೆ ತಂದು ಹಾಕಿದಾಗಲೇ ನಿಮ್ಮಂತವರ ಹಸದ ಒಡಲು ತುಂಬುವುದು. ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಮನೆಯಲ್ಲಿ ಬಿಟ್ಟು ನಮ್ಮನ್ನು ಕರೆದು ಒಯ್ದು ಕಂಠದ ಆಸೆಗೆ ಹಚ್ಚಿ ನಮ್ಮನ್ನು ಒಳಗೆ ಕಳಿಸಿ ಮಲಗಿಸಿ ಬೀಗ ಹಾಕೊಂಡು ಹೊರಗೆ ಹೋಗುವವರಲ್ಲ
ನಿಮ್ಮಂತ ಎಂತ ಭಾಂಡೆಗಳು ನೀವು. ಈ ನಿನ್ನ ಸಾಂಪಾದ ಲಾಸದಲ್ಲಿ ಸಿರಿತನದ ಆಸೆಗಾಗಿ ತನ್ನ ಅಕ್ಕ ತಂಗಿಯರನ್ನು ನಿಮಗೆ ಒಪ್ಪಿಸಿದನೆಂದು ವ್ಯವಹಾರ ಮಾಡಿ ದುಡ್ಡು ಇಸಿದುಕೊಂಡು ಕೊನೆಗೆ ಅವರನ್ನು ಹೊತ್ತು ತಂದು ನಮ್ಮ ಮಂಚಕ್ಕೆ ಹಾಕಿ ಕ್ಯಾನ್ಸರ್ ಹೋಗುತ್ತಾರಲ್ಲ ತಲೆ ಹೆಣಕ ನನ್ನ ಮಕ್ಕಳು. ಈ ದೇಶದ ಸಂಸ್ಕೃತಿ ನಿಮಗೇನು ಗೊತ್ತು? ತಾಯಿ ದೇವರನ್ನು ಪೂಜಿಸುವುದು ನಮ್ಮ ದೇಶದ ಸಂಸ್ಕೃತಿ. ದೇವರನ್ನು ಭಕ್ತಿ ಭಾವದಿಂದ ಸ್ಥಿರವಾಗಿ ಪೂಜಿಸುವುದು ನಮ್ಮ ದೇಶದ ಸಂಸ್ಕೃತಿ. ಬಣ್ಣದ ಬಡ್ಡಿ ಮಕ್ಕ ಕೆಂಪು ಕೋಟಿಗಳಂತೆ ಇಲ್ಲಿ ನೆನೆಸಲು ಬಂದರೆ ಅರಕ್ಷಣದಲ್ಲಿ ಅಂತರಾಗುವುದು ನಿಮ್ಮ ಪ್ರಾಣ, ಈ ನಿಮ್ಮ ಜೀವನೇ. ಆ ಹಾದರದ ಬುದ್ಧಿಯ ಮಕ್ಕಳ ಇಟ್ಕೊಂಡ್ರೆ ಬಹಳ ಮುಂಡ ಇಟ್ಟು ಹೊಡಿತಾರ ಈ ದೇಶದ ಪ್ರಜೆಗಳು. ಇದು ಹಿಂದೂಸ್ತಾನ, ಇಲ್ಲಿ ಉರಿಯುವುದು ಧರ್ಮದ ಉರಿ. ಅವರ ಹಾಗೆ ನಾವು ಅಲ್ಲ. ಸಿಕ್ಕ ಹೆಣ್ಣಿನೊಂದಿಗೆ ಕ್ರೀಡೆ ಆಡಿ ತಮ್ಮ ದಾ ಇಂಗಿಸಿಕೊಳ್ಳುತ್ತಾನೆ. ಸ್ವಾತಂತ್ರ್ಯ ಇನ್ನೂ ನಮ್ಮ ಬಡ ಜನತೆಗೆ ಸಿಕ್ಕಿಲ್ಲವೇ? ಸಾಯಿ ಸುಳ್ಳೆ ಮಗನೇ, ಸೂರ್ಯಚಂದ್ರ ನಿನ್ನ